ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತಮೇ ಮನಃ. ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದೇಶ ಸದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೋನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ದಾರಿ ಗೊತ್ತಾಯ್ತು, ನಮಗೆ ನೆಲೆ ಗೊತ್ತಾಯ್ತು. ಅಲ್ಲಿ ದೇವರು ಬಂದ. ಹೇಗೆ ಬಂದ ದೇವರು? ಅದನ್ನು ಈ 2ನೆಯ ಅಧ್ಯಾಯ ನಮಗೆ ವಿವರಿಸ್ತದೆ. ನಮ್ಮ ಹತ್ರ ದೇವರು ಬರಬೇಕು ಅಂತ ನಮಗೆ ಆಸೆ ಇದೆ. ದೇವರು ಬರಬೇಕಾದ್ರೆ ಅದು ಹೇಗಿರಬೇಕು ವಾತಾವರಣ, ಅದನ್ನು ಬಿಡಿಸಿ ಹೇಳುತ್ತೆ. ಸುಲಭವಾಗಿ ದೇವರು ಬರ್ತಾನೆ, ಆರಾಮಾಗಿ ದೇವರು ಬರ್ತಾರೆ. ದೇವರನ್ನು ಭರಿಸುವ ವಿಧಾನ ನಮಗೆ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ಗಂಗಾ ತೀರದಲ್ಲಿ ಜ್ಞಾನಸತ್ರ ನಡೆಸಿದರಂತೆ. ಸುಮುಖಂ ಜಾಹ್ನವಿ ಚೀರೆ ಅಂತ ಹೇಳ್ತಾರೆ. ಜಾಹ್ನವಿ ಅಂದರೆ ಗಂಗಾ ನದಿ. ಅದರ ತೀರದಲ್ಲಿ ಸುಮಕಂ, ಮಕ ಅಂದರೆ ಯಾಗ, ಒಳ್ಳೆಯ ಯಾಗವನ್ನು ಮಾಡಿದರು ಅಂತ ನಮ್ಗೆ ಗೊತ್ತಾಯ್ತು. ಈಗ ದೇವರು ಬರಬೇಕಾದ್ರೆ ಯಾಗ ಮಾಡಬೇಕು ಅಂತ ಗೊತ್ತಾಯ್ತು. ಎಷ್ಟು ಸುಲಭ ನೋಡಿ. ಒಂದು ಹೋಮ ಮಾಡಿ ದೇವರು ಬಂದುಬಿಡ್ತಾರೆ ಅಂತ. ಹೋಮ ಮಾಡಿದ ಮೇಲೆ ದೇವರು ಬರಲಿಕ್ಕೆ ಸಾಧ್ಯ ಆಯಿತು ಅಂತ. ಯಾರಾದರೂ ಬರಬೇಕಾದ್ರೆ ಕತ್ತಲೆ ಇದ್ರೆ ಬರಲಿಕ್ಕೆ ಆಗುವುದಿಲ್ಲ ನೋಡಿ. ದೀಪ ಹಾಕಿದರೆ ದಾರಿ ಗೊತ್ತಾಗುತ್ತೆ, ಬಂದುಬಿಡ್ತಾರೆ. ನಮ್ಮ ದೇವರು ಬರಬೇಕಾದ್ರೆ ದೀಪ ಹಾಕಬೇಕು. ಯಾವ ದೀಪ ಅಂದರೆ ಯಾಗದ ದೀಪ, ಯಾಗದ ಪ್ರಕಾಶ. ಭಗವಂತ ಅಲ್ಲಿ ಕಾಣಿಸಿಕೊಳ್ತಾನೆ. ನೀವು ರಾಮಾಯಣ ನೋಡಿ, ಮಹಾಭಾರತಕ್ಕೆ ಬನ್ನಿ, ಭಾಗವತ ತೆಗೆದು ನೋಡಿ. ದೇವರು ಬರುವ ವಿಧಾನವನ್ನು ವಿಶ್ಲೇಷಣೆ ಮಾಡುವಾಗ ಯಾಗದಲ್ಲಿ ದೇವರು ಬಂದ ಅನ್ನುವಂತಹ ಕಥೆ ನಾವು ನೋಡ್ತೀವಿ. ನಮ್ಮ ಶ್ರೀನಿವಾಸ ದೇವರು ಬರುವುದು ಯಾಗದ ಫಲಶ್ರುತಿಯಾಗಿಯೇ ಬರ್ತಾರೆ. ಎಲ್ಲಿ ಮಾಡಿದರು ಯಾಗ? ಮಾಡಿದ ಜ್ಞಾನಿಗಳು ಕಶ್ಯಪಾದಿಗಳು, ಮಹಾಜ್ಞಾನಿಗಳು. ಎಲ್ಲಿ ಯಾಗ ಮಾಡಿದರು? ಜಾಹ್ನವಿ ತೀರೆ, ಗಂಗಾ ತೀರದಲ್ಲಿ ಯಾಗವನ್ನು ಮಾಡಿದರು. ಸುಮಖಂ, ಒಳ್ಳೆಯ ಯಾಗವನ್ನು ಮಾಡಿದರು. ಯಾಗ ಆಗಬೇಕಾದ್ರೆ ಜಾಹ್ನವಿ ತೀರನೇ ಆಗಬೇಕು. ಗಂಗೆ ಇದ್ದಲ್ಲೇ ಯಾಗ ಮಾಡೋದು. ಎಲ್ಲಿಯೂ ನೀವು ಯಾಗ ಮಾಡ್ತೀರಿ ನೋಡಿ, ಅಲ್ಲಿ ಗಂಗಾ ತೀರ ಆಗಿರಲೇಬೇಕು. ನೀವು ನೋಡಿ ಅಂತ ಹೋಮ ಮಾಡ್ತಾರೆ, ಅದರ ಪಕ್ಕದಲ್ಲಿ ಒಂದು ಕಲಶ ಇಟ್ಟಿರ್ತಾರೆ. ಕಲಶ ಹಿಡಿದು ಹೋಮ ಮಾಡೋದಿಲ್ಲ. ಕಲಶದಲ್ಲಿ ನೀರು ತುಂಬಿಸಿರ್ತಾರೆ. ಏನು ನೀರದು? ಗಂಗೆ. ಆ ನೀರನ್ನು ನೀರು ಅಂತ ಚಿಂತನೆ ಮಾಡೋದಿಲ್ಲ, ಅದನ್ನು ಗಂಗೆ ಅಂತಲೇ ಚಿಂತೆ ಮಾಡ್ತಾರೆ. ಆ ಪಾತ್ರೆಯಲ್ಲಿ ಗಂಗೆಯನ್ನು ಆವಾಹನೆ ಮಾಡ್ತಾಳೆ. ಗಂಗಾ ನದಿ ಹರಿಯುವುದು ಉತ್ತರದಿಂದ ಪೂರ್ವಕ್ಕೆ, ನಾವಿರುವುದು ದಕ್ಷಿಣದ ತುತದ್ದಿಯಲ್ಲಿ. ಆದರೆ ಅಲ್ಲಿಂದ ಇಲ್ಲಿಗೆ ಗಂಗಾದೇವಿ ಬರ್ತಾಳೆ. ಇದು ಗಂಗೆಯ ವೈಶಿಷ್ಟ್ಯ ಅಂತ. ಎಲ್ಲಿಯೋ ಹರಿಯುವ ನದಿ, ಅದನ್ನು ಗಂಗೆ ಅಂತ ನಾವು ಕರೆದರೆ ಯೋಜನಾನಾಂ ಶತೈರಪಿ ಗಂಗೇತಿ ಯೋ ಬ್ರೂಯಾತ್. ಎಷ್ಟೇ ದೂರದಲ್ಲಿರಲಿ ಗಂಗೆ ಅಂತ ಕರೆದ್ರೆ ಓಡೋಡಿ ಬರ್ತಾಳೆ ಅಂತ. ಗಂಗೆ ಅಂದರೆ ಜಡ ನೀರು ಅಲ್ಲ, ಅದು ಚೇತನಾತ್ಮಕವಾದ್ದು. ಅಂತಹ ನೀರನ್ನು
ನೀರಿನ ದೇವತೆಯನ್ನು ಕರೆದರೆ ನಮ್ಮ ಕಲಶದ ಪಾತ್ರೆಯಲ್ಲಿ ಸೇರಿಕೊಳ್ತಾಳೆ ಅಂತೆ. ಹಾಗಾಗಿ ಗಂಗೆ ಇಲ್ಲದೆ, ಗಂಗಾ ತೀರ ಇಲ್ಲದೆ, ಗಂಗಾ ಸನ್ನಿಧಾನ ಇಲ್ಲದೆ ಯಾಗ ಮಾಡಲಿಕ್ಕಾಗುವುದಿಲ್ಲ ಅಂತ. ಎಲ್ಲಿಯೇ ಯಾಗ ಮಾಡಿದರೂ ಕೂಡ ಕಲಶದಲ್ಲಿ ಗಂಗಾದೇವಿಯನ್ನು ಆವಾಹನೆ ಮಾಡಿ ಹೋಮ ಮಾಡುವ ಕ್ರಮ. ಕಶ್ಯಪಾದಿಗಳು ಸಾಕ್ಷಾತ್ ಗಂಗೆಯ ಪಥದಲ್ಲಿ ತೀರದಲ್ಲಿ ಯಾಗವನ್ನು ಮಾಡ್ತಾರೆ. ಸುಮಕಂ ಒಳ್ಳೆಯ ಯಾಗ ಮಾಡಿದರು ಅಂತ. ಜಾಹ್ನವಿ ಗಂಗೆ ಅಂತಂದರೆ ಅದು ಯಾಗಕ್ಕೆ ಒಂದು ಅವಿಭಾಜ್ಯವಾದ ಅಂಗ. ಶುದ್ಧಿ ಆಗಬೇಕು ನೋಡಿ, ಶುದ್ಧವಾದ ಜಾಗದಲ್ಲಿ ಯಾಗ ಮಾಡಬೇಕು. ಶುದ್ಧಿ ಆಗಬೇಕಾಗಿದ್ದರೆ ಗಂಗೆ ಬರಬೇಕು. ಗಂಗೆ ಅಂತ ನಾವು ಕರೆದ್ರೆ, ಗಂಗೆ ಬಂದರೆ ನಾವು ಶುದ್ಧರಾಗ್ತೇವೆ ಅಂತ. ನಾವು ಅಶುದ್ಧರಾಗಿರ್ತೇವೆ ಅಂತ ಇಟ್ಕೊಳ್ಳಿ. ಗಂಗಾ ಸ್ನಾನ ಮಾಡ್ತೇವೆ, ಶುದ್ಧರಾಗ್ತೇವೆ. ದಿನನಿತ್ಯ ನಾವು ಅಶುದ್ಧರಾಗ್ತೇವೆ. ಗಂಗೆ ಅಂತ ಹೇಳಬೇಕಂತೆ, ಬಲಕಿವಿ ಮುಟ್ಟಿಕೊಳ್ಬೇಕಂತೆ, ನಾವು ಶುದ್ಧರಾಗ್ತೇವೆ ಅಂತ ಹೇಳ್ತಾರೆ. ಗಂಗೆಯ ಸ್ಮರಣೆ ಮಾಡಿದರೆ ನಮ್ಮ ಅಶುದ್ಧಿ ಪರಿಹಾರ ಆಗುತ್ತೆ ಅಂತ. ಗಂಗಾ ತೀರದಲ್ಲಿಯೇ ಯಾಗ ಮಾಡಿದರೆ ಶುದ್ಧಿ ಅನ್ನೋದು ಸಹಜ ಅಂತ. ಗಂಗೆಗೆ ದೊಡ್ಡ ತಾಕತ್ತು, ಎಷ್ಟು ದೊಡ್ಡ ಶಕ್ತಿ ಅಂತಂದರೆ ಅವಳು ಜಾಹ್ನವಿ ತೀರೆ ಅಂತ ಈ ಭವಿಷ್ಯೋತ್ತರ ಪುರಾಣ ಹೇಳ್ತದೆ. ಜಾಹ್ನವಿ ಅಂತ ಕರೀತಾರೆ ಗಂಗೆಯನ್ನು. ಯಾಕೆಂತಂದರೆ ಅವಳು ಜನ್ಮ ಋಷಿವಿನ ಕಿವಿಯಿಂದ ಬಂದವಳು ಅಂತ. ಋಷಿಯ ಕಿವಿಯಿಂದ ಬಂದವಳು ಅನ್ನೋದೇ ಅವಳ ಪಾವಿತ್ರ್ಯಕ್ಕೆ ಒಂದು ನಿದರ್ಶನ. ಜನ್ಮ ಋಷಿಗಳು ಆಚಮನೆ ಮಾಡಿದರು, ಹೊಟ್ಟೆಯೊಳಗೆ ಮೊದಲು ಕಿವಿಯಿಂದ ಬಿಟ್ಟರು, ಇದು ಬೇರೆ. ಜನ್ಮ ಋಷಿಗಳು ಅಂದರೆ ಜ್ಞಾನಿಗಳು, ಅವರ ಕಿವಿಯಿಂದ ಬಂದಿದ್ದಾಳೆ ಅಂತಂದರೆ ಆ ಗಂಗೆಯ ಮಹತ್ವ ಎಷ್ಟು ಅಂತ ಅನುಸಂಧಾನ ಮಾಡಿ. ಜ್ಞಾನಿಗಳ ಕಿವಿಯೊಳಗೆ ಹೋಗಿ ಬರಬೇಕು. ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಜ್ಞಾನಿಗಳ ಕಿವಿಯಲ್ಲಿ ಹೋಗಬೇಕು. ಯಾರ ಬಾಯಲ್ಲಿ, ಯಾರ ಕಿವಿಯಲ್ಲಿ ಇರ್ತಾರೆ ಅವರು ಪವಿತ್ರರು ಅಂತ ಅರ್ಥ. ನಮ್ಮ ದೇವರು ಜ್ಞಾನಿಗಳ ಕಿವಿಯಲ್ಲಿ ತಿರುಗಾಡ್ತಾ ಇರ್ತಾನೆ, ಪರಮಪಾವನ ಅಂತ. ದೇವತೆಗಳು ನಮ್ಮ ಕಿವಿಯಲ್ಲಿ ಬಂದು ಹೋಗ್ತಾರೆ, ದೇವರ ಬಗ್ಗೆ ನಾವು ಕೇಳ್ತಲೇ ಇರ್ತೇವೆ. ಹಾಗೆ ಜಾಹ್ನವಿಯ ವೈಭವ ಅಂತಂದರೆ ಕಿವಿಯಿಂದ ಬರುವವಳು, ಕಿವಿಯಲ್ಲಿ ತಿರುಗಾಡುವವಳು, ಜ್ಞಾನಿಗಳ ಕಿವಿಯಲ್ಲಿ ದಿನ ನಲಿದಾಡತಕ್ಕಂತಹ ದೇವತೆ ಅವಳು ಗಂಗಾದೇವಿ. ಹಾಗಾಗಿ ತಪಸ್ವಿಗಳ, ಜ್ಞಾನಿಗಳ, ಜನ್ಮ ಋಷಿಯ ಕಿವಿಯಿಂದ ಬಂದವಳು. ಅಷ್ಟೇ ಅಲ್ಲ, ಜಾಹ್ನವಿ ಅಂದರೆ ದೋಷ ರಹಿತಳಾದವಳು ಅಂತ. ಜಾಹ್ನವಿ ಅಂದರೆ ಜಹಾತಿ ಇತಿ ಜಾಹ್ನವಿ ಅಂತ. ಜಹಾತಿ ಅಂದರೆ ದೋಷವನ್ನು ಪರಿತ್ಯಾಗ ಮಾಡಿದವಳು. ಗಂಗೆಯಲ್ಲಿ ದೋಷ ಇಲ್ಲ. ಜಹಾತಿ ಎಲ್ಲ ದೋಷವನ್ನು ತೊರೆದವಳು ಅವಳು. ಆದ್ದರಿಂದ ಆ ಗಂಗೆಗೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಅಂತ. ಅದು ಹೌದು ನೋಡಿ. ಈಗ ನಾವು ಲೌಕಿಕವಾಗಿ ನೋಡಿದರೂ ಕೂಡ ಗಂಗೆಯಲ್ಲಿ ದೋಷ ಇಲ್ಲ. ಯಾಕೆಂತಂದರೆ ಸಾಮಾನ್ಯವಾಗಿ ಯಾವುದೇ ನೀರು ಒಂದು ದಿನ, 2 ದಿನ, 1 ತಿಂಗಳು ಇಟ್ಟರೆ ಕೆಟ್ಟು ಹೋಗುತ್ತೆ. ಅದರ ನಂತರ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಗಂಗೆ ಹಾಗಲ್ಲ. ಒಂದು ಸಾಮಾನ್ಯ ಪಾತ್ರೆಯಲ್ಲಿ ನಾವು ಇಟ್ಟರೂ ಕೂಡ ಆ ನೀರು ಹಾಳಾಗುವುದಿಲ್ಲ, ಶುದ್ಧವಾಗಿರ್ತದೆ. ಯಾಕೆಂತಂದರೆ ಅವಳು ಸ್ವಯಂ ದೋಷರಹಿತಳಾದವಳು. ಅವರನ್ನು ಯಾರು ಆಶ್ರಯಿಸ್ತಾರೆ ಅವರೂ ಕೂಡ ದೋಷರಹಿತರಾಗ್ತಾರೆ. ಜಾಹ್ನವಿ ಅಂತ ಆ ಗಂಗೆಯನ್ನು ಕರೀತಾರೆ, ದೋಷರಹಿತಳಾದವಳು ಅಂತ. ಅದಕ್ಕೋಸ್ಕರ ನೋಡಿ, ಬದರಿ ಯಾತ್ರೆ ಮಾಡಿದರೆ ಹರಿದ್ವಾರದಿಂದ ಗಂಗೆಯನ್ನು ಕಟ್ಟಿಕೊಂಡು ಮನೆಗೆ ಬಂದು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಬಿಂದಿಗೆಯಲ್ಲಿ ಇಡುತ್ತೇವೆ. ಯಾಕೆಂದರೆ ಗಂಗೆ ಇದ್ದರೆ ನಮ್ಮ ಮನೆ ಅದು ಪಾವನ, ಅದು ಗಂಗಾ ತೀರ ಅಂತ. ಹಾಗಾಗಿ ನಮ್ಮ ಜೀವನ ಯಜ್ಞ ಅದು ಗಂಗೆಯ ತೀರದಲ್ಲಿ ನಡೆಯಬೇಕು, ಗಂಗೆಯ ಪಕ್ಕದಲ್ಲಿ ಆಗಬೇಕು. ನಮ್ಮ ಮನೆಯಲ್ಲೇ ಗಂಗೆ ಇದ್ರೆ ಅಲ್ಲ, ದಿನನಿತ್ಯ ನಾವು ಅನುಸಂಧಾನ ಮಾಡಿದರೆ ನಮ್ಮ ಮನೆ ಒಂದು ಗಂಗಾಮಯಾಗಿ ಹೋಗ್ತದೆ ಅಂತ. ಹಾಗಾಗಿ ನಮ್ಮ ಯಜ್ಞ, ಜೀವನ ಯಜ್ಞ ಜಾಹ್ನವಿ ತೀರದಲ್ಲಿ ನಡೆಯಿತು ಅಂತಂದರೆ ಅದರಲ್ಲಿ ದೇವರು ಆಗಮಿಸ್ತಾರೆ, ಉದ್ಭವಿಸ್ತಾರೆ, ಅಭಿವ್ಯಕ್ತರಾಗ್ತಾರೆ ಅನ್ನುವ ಚಿಂತನೆ ಅದರಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಗಂಗೆ ಅದು ಯಾಕೆ ಅವಳು ದೋಷ ಮುಕ್ತಳು ಅಂತಂದರೆ, ಬ್ರಹ್ಮದೇವರ ಕೈಯಲ್ಲಿ ಹಿಡ್ಕೊಂಡೆ ಬ್ರಹ್ಮದೇವರ ಕೈಯಲ್ಲಿ ತುಂಬಿದ ಗಂಗೆ ಇವಳು. ರುದ್ರದೇವರು ಮುಡಿಯಲ್ಲಿ ಮುಡಿದುಕೊಂಡಿರ್ತಕ್ಕಂತಹದ್ದು ಗಂಗೆ. ಎಷ್ಟು ಪಾವನ! ನಮ್ಮ ದೇವರ
ಪಾದವನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಗಂಗಾ ನದಿ. ಹಾಗಾಗಿ ದೋಷರಹಿತನಾದ ಭಗವಂತನ ಪಾದ ಸ್ಪರ್ಶ ಆದದ್ರಿಂದ ಗಂಗೆಗೂ ದೋಷರಾಹಿತ್ಯ. ಜಾಹ್ನವಿ, ಆ ಜಾಹ್ನವಿಯ ತೀರದಲ್ಲಿ, ದೋಷರಹಿತವಾದ ಗಂಗೆಯ ತೀರದಲ್ಲಿ ಜ್ಞಾನಿಗಳು ಯಾಗವನ್ನು ಮಾಡ್ತಾರೆ. ಸುಮಕೆ, ಒಳ್ಳೆಯ ಮಕ, ಒಳ್ಳೆಯ ಯಾಗವನ್ನು ಮಾಡಿದರು. ಯಾಗದಲ್ಲಿ ಒಳ್ಳೆಯದು ಕೆಟ್ಟದು ಯಾಕೆಂತಂದರೆ ಮಾಡುವವರು ಹೇಗಿರ್ತಾರೆ, ಮಾಡಲಿಕ್ಕೆ ಬೇಕಾದ ದ್ರವ್ಯ ಹೇಗಿರ್ತದೆ, ಮಾಡಿಸುವವ ಹೇಗಿರ್ತಾನೆ, ಅದನ್ನು ಇಟ್ಟುಕೊಂಡು ಯಾಗ ಒಳ್ಳೆಯದು ಕೆಟ್ಟದು ಅಂತ. ಮಾಡುವ ಅಧ್ವರಿಯು ಚೆನ್ನಾಗಿರಬೇಕು, ಯಾಗ ಚೆನ್ನಾಗಿರ್ತದೆ. ದ್ರವ್ಯಗಳು ಶುದ್ಧ ಆಗಿರಬೇಕು. ದೇವತೆಗಳಿಗೆ ಆಹಾರ ಅಜ್ಜ ಶುದ್ಧ ಆಗಿರಬೇಕು. ಇವತ್ತು ಅಲ್ಲಿಂದ ನಮ್ಮ ಸಂಶಯ ಪ್ರಾರಂಭ ಆಗುತ್ತೆ. ಇಂಧನ ಬೇಕು, ಕಟ್ಟಿಗೆ ಶುದ್ಧ ಆಗಿರಬೇಕು, ಸಮಿದೆ ಬೇಕು, ಶುದ್ಧ ಆಗಿರಬೇಕು. ಇದೆಲ್ಲ ಪರಿಕರಗಳು ಶುದ್ಧ ಆದರೆ ಯಾಗ ಅದು ಸುಮಖ ಆಗ್ತದೆ. ಯಜಮಾನನ ಭಾವ ಚೆನ್ನಾಗಿರಬೇಕು. ಭಕ್ತಿಯಿಂದ, ತ್ಯಾಗ ಬುದ್ಧಿಯಿಂದ ಯಾಗವನ್ನು ಮಾಡಬೇಕು. ಯಾವುದೋ ಒಂದು ಪ್ರದರ್ಶನ, ಪಾಂಡವರು ಯಾಗ ಮಾಡಿದರು, ರಾಜಶ್ರೀಯ ಯಾಗ, ಅದು ಸುಮಖ. ದುರ್ಯೋಧನ ಯಾಗ ಮಾಡಿದ, ಪಾಂಡವರು ಮಾಡಿದರು, ನಂದು ಒಂದು ಯಾಗ ಇರಲಿ ಅಂತ ಪುಂಡರೀಕ ಯಾಗ ಅಂತ ಮಾಡಿದ. ಇದು ಕೆಟ್ಟ ಯಾಗ. ಯಾಕೆಂದರೆ ಮಾಡಿಸುವ ಯಜಮಾನನ ಭಾವ ಶುದ್ಧಿ ಇರಲಿಲ್ಲ, ಬರೀ ಬೂಟಾಟಿಕೆಗೆ ಡಂಬಾಚಾರಕ್ಕೋಸ್ಕರ ಮಾಡಿದ ಯಾಗ. ಅಲ್ಲಿ ತ್ಯಾಗ ಮನೋಭಾವ ಇಲ್ಲ. ಹಾಗಾಗಿ ಯಾಗ ಚೆನ್ನಾಗಿ ಆಗಲಿಲ್ಲ ಅಂತ. ಈ ಜ್ಞಾನಿಗಳು ಮಾಡಿರ್ತಕ್ಕಂತಹ ಯಾಗ ಅದು ಸುಮಖ. ಯಾಕೆಂದರೆ ಯಜಮಾನನ ತ್ಯಾಗ ಅದರಲ್ಲಿ ತುಂಬಿಕೊಂಡಿತ್ತು, ಅನುಸಂಧಾನ ತುಂಬಿಕೊಂಡಿತ್ತು ಅಂತ. ಯಾಗ ಆಗಬೇಕು. ಅಲ್ಲೊಂದು ಪ್ರಶ್ನೆ ನಾರದರು ಮುಂದೆ ಇಟ್ಟರು, ನಮ್ಮ ಯಾಗದಲ್ಲಿ ಪ್ರಶ್ನೆ ಮಾಡುವವರು ಬರಬೇಕು ಅಂತ. ಆಗ ಉತ್ತರ ಸಿಗ್ತದೆ. ಉತ್ತರ ಕೊಡಲಿಕ್ಕೆ ನಮ್ಮ ದೇವರು ಬರ್ತಾನೆ. ನಾರದರ ಪ್ರಶ್ನೆ ಏನು ಅಂತಂದರೆ, ಯಜ್ಞ ಫಲವನ್ನು ಉಣ್ಣುವವರು ಯಾರು, ಯಜ್ಞವನ್ನು ಸಮರ್ಪಣೆ ಮಾಡುವುದು ಯಾರಿಗೆ, ಯಜ್ಞದಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡುವವ ಯಾರು. ಇದೊಂದು ಅನುಸಂಧಾನಮಯವಾದ ಒಂದು ಘಟ್ಟ. ನಾರದರು ಪ್ರಶ್ನೆ ಕೇಳ್ತಾರೆ. ಈ ನಾರದರು ಪ್ರಶ್ನೆ ಕೇಳಿದರೆ ಉತ್ತರ ಕೊಡಬೇಕಾದ್ರೆ ಇಡೀ ಜ್ಞಾನಿಗಳ ಗಣನೆ ಒಟ್ಟಿಗೆ ಸೇರಿತಂತೆ. ಹೌದಲ್ಲ, ನಾವು ಯಾಗ ಮಾಡ್ತೇವೆ, ಯಾಗದ ಫಲ ಯಾರಿಗೆ ಸಮರ್ಪಣೆ ಮಾಡಬೇಕಾದ್ದು, ಯಾರು ಸ್ವೀಕಾರ ಮಾಡುವವ, ಚಿಂತನೆ ಬೆಳೆಯಿತು. ಅವರು ಭೃಗುಋಷಿಗಳ ಹತ್ರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. ನಾವು ಯಾಗ ಮಾಡುವಾಗ ನಮ್ಮದು ಅನುಸಂಧಾನ ಹೀಗಿರಬೇಕು. ನಾವು ಯಾಗ ಮಾಡ್ತೇವೆ, ಯಾಗ ಮಾಡುವಾಗ ಯಾರಿಗೆ ನಾವು ಹವಿಸ್ಸು ಕೊಡೋದು ನಮ್ಗೆ ಗೊತ್ತಿರೋದಿಲ್ಲ, ಯಾರಿಗೆ ಹವಿಸ್ಕೊಡ್ಬೇಕು ಅಂತಲೇ ಗೊತ್ತಿಲ್ಲ. ಅದು ಯಾಗ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ದಕ್ಷಿಣೆ ಕೊಟ್ಟರೆ ಮರಗಳೇ ಮುಗಿಯಿತು ಅಂತ ಅನುಸಂಧಾನ ಮಾಡುವವರು ನಾವು. ಅಷ್ಟೇ ಅಲ್ಲ, ಯಾಗ ಮಾಡಬೇಕಾಗಿದ್ದರೆ ಯಾಗದಲ್ಲಿ ಏನು ಮಾಡ್ತೀರಿ ಅಂತ ಮೊದಲು ಕೇಳಬೇಕು. ನಾವು ಅಲ್ಲಿ ಕೂಡಬೇಕು, ಕೂತು ಅನುಸಂಧಾನ ಮಾಡಬೇಕು. ಆಗ ಯಾಗದ ಫಲ ನಮಗೆ ಲಭಿಸ್ತದೆ. ರೀ ಎಷ್ಟು ಹೋಮ ಮಾಡಿಸಿದೆ, ಏನು ಲಾಭ ಆಗಿಲ್ಲ, ದುಡ್ಡು ಮಾತ್ರ ವ್ಯರ್ಥ. ದೇವರು ಹೇಳ್ತಾರೆ 100 ಬಾರಿ ಮಾಡಿದ್ರು ಹೀಗೆ ನನ್ನ ಜೀವನಕ್ಕೆ ಅಂತ. ಯಾಗ ಹೇಗಾಗಬೇಕು ಅಂತಂದರೆ ಅದು ಯೋಗ, ಭಗವಂತನ ಯೋಗದಲ್ಲಿ ಪರ್ಯವಸಾನ ಆಗಬೇಕಾದ್ದು. ಹಾಗಾಗಿ ಯಾಗ ಮಾಡುವಾಗ ನಾರದರು ಬರಬೇಕು ನಮ್ಮ ಹತ್ರ. ನಾರದರ ಪ್ರಶ್ನೆ ಇರಬೇಕು, ಅದಕ್ಕೆ ಉತ್ತರ ಸಿಗಬೇಕು. ಆಮೇಲೆ ನಾವು ಯಾಗ ಮಾಡಬೇಕು. ಜ್ಞಾನ ಇಲ್ಲದೆ, ಅನುಸಂಧಾನ ಇಲ್ಲದೆ ಮಾಡಿದ ಯಾಗ, ಪೂಜೆ, ದಾನ, ಧರ್ಮ ಅದು ಆಗುವುದಿಲ್ಲ. ಅದು ಆಗಬೇಕಾಗಿದ್ದರೆ ಅನುಸಂಧಾನ ಬೇಕು ಅನ್ನೋದನ್ನು ಈ ಸುಮಖ ಜಾಹ್ನವಿ ತೀರದಲ್ಲಿ ನಡೆದಿರತಕ್ಕಂತಹ ಒಂದು ಯಾಗ ನಮಗೆ ಸ್ಪಷ್ಟೀಕರಣ ಕೊಟ್ಟಿತು. ನಾರದರ ಪ್ರಶ್ನೆ, ಯಾಗದ ಫಲ ಯಾರಿಗೆ ಸಮರ್ಪಣೆ ಮಾಡೋದು ಅಂತ. ಇದು ಗೊತ್ತಿಲ್ಲ ಅಂತ ಅಲ್ಲ, ಕಶ್ಯಪಾದಿಗಳಿಗೆ ಗೊತ್ತೇ ಇತ್ತು ಉತ್ತರ. ನಮ್ಮ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಜಾನಂತೇವ, ದೇವತೆಗಳು ತಿಳ್ಕೊಂಡಿದ್ದಾರೆ ಇದಕ್ಕೆ ಉತ್ತರ, ಗೊತ್ತಿಲ್ಲ ಅಂತಲ್ಲ. ಆದರೆ ಅದರ ವಿಶೇಷವಾದ ಮನನೆ ಆಗಬೇಕು, ಅದರ ಚಿಂತನೆ ಮಂಥನೆ ನಡೆಯಬೇಕು ಅನ್ನುವ ದೃಷ್ಟಿಯಲ್ಲಿ ಇಂತಹದ್ದು ಪ್ರಶ್ನೆ ದೇವತೆಗಳು ದೇವಾಹ ಅದ್ಯಾಪಿ ಶೃಣ್ವತೆ ಮನ್ವತೆ ಸತ ಅಂತ. ದೇವತೆಗಳು ಪ್ರಶ್ನೆ ಕೇಳ್ತಾರೆ, ದೇವತೆಗಳು ಉತ್ತರಕ್ಕೋಸ್ಕರವಾಗಿ ತಡಕಾಡ್ತಾರೆ ಅಂತ. ಕಶ್ಯಪಾದಿಗಳ ಈ ಯಾಗದಲ್ಲಿ ನಾರದರ ಪ್ರಶ್ನೆ, ಅದಕ್ಕೆ ಉತ್ತರ. ಪ್ರಶ್ನೋತ್ತರದಲ್ಲಿ
ನಮ್ಮ ಶ್ರೀನಿವಾಸ ದೇವರೇ ಭೂಮಿಗೆ ಬಂದು ಬಿಡ್ತಾರೆ ಅಂತ. ಇದು ಆಗಬೇಕು ನೋಡಿ, ನಮ್ಮ ಯಾಗ ಹೇಗಾಗಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಗ ಮಾಡಿದರೆ ಬರೀ ದ್ರವ್ಯ ವಿನಿಯೋಗ ಆದರೆ ಉಪಯೋಗ ಏನಿಲ್ಲ, ದ್ರವ್ಯದ ನಿರ್ಮಾತೃ ಭಗವಂತನ ಆಗಮನವೆಲ್ಲದೂ ಪರ್ಯವಸಾನ ಆಗಬೇಕು. ಆಗ ಯಾಗ ಸಾರ್ಥಕ. ಯಾಗ ಅಂತಂದರೆ ಎಲ್ಲವೂ ದ್ರವ್ಯಯಜ್ಞ, ತಪಸ್ಸಿನ ಯಜ್ಞ, ಪಾಠಪ್ರವಚನದ ಯಜ್ಞ, ಜೀವನ ಯಜ್ಞ, ಎಲ್ಲದರ ಸಮಾಪ್ತಿ ಪೂರ್ಣಾವತಿ ಪೂರ್ಣನಾದ ಭಗವಂತನ ಆಗಮನದ ಜೊತೆಗೆ ಆಗಬೇಕು. ನಾರದರ ಪ್ರಶ್ನೆಗೆ ಚಿಂತನೆ ಮಾಡ್ತಾ ಒಬ್ಬೊಬ್ಬರ ಮುಖ ನೋಡಿಕೊಂಡ್ರು. ಯಾರು ಫಲವನ್ನು ಉಣ್ಣೋದು ಅಂತ, ಯಾರು ಹೇಳ್ತೀರಿ ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಅಲ್ಲಿ ಪ್ರಧಾನ ಋತ್ವಿಕಗಳಾಗಿರ್ತಕ್ಕಂತಹ ಭೃಗುಗಳ ಹತ್ರ ಈ ಪ್ರಶ್ನೆ ಮುಂದಿಟ್ರು. ಇದಕ್ಕೆ ಉತ್ತರ ಕೊಡಿ. ಭೃಗುಗಳು ನನಗೆ ಗೊತ್ತುಂಟು ಅಂತ ಹೇಳಲಿಲ್ಲ. ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾರೆ. ಇದು ನಮ್ಮ ಚಿಂತನೆಯ ಕ್ರಮ ಹೀಗಾಗಬೇಕು. ನಮ್ಮ ಹತ್ರ ಪ್ರಶ್ನೆ ಕೇಳಿದರೆ ತಕ್ಷಣ ಉತ್ತರ ಕೊಡಲಿಲ್ಲ ಅಂತಾದರೆ ಅವನು ಅಜ್ಞಾನಿ ಅಂತ ಆಗೋದಿಲ್ಲ. ನಾವು ಯಾರ ಹತ್ರ ಆದರೂ ಏನಾದರೂ ಒಂದು ಪ್ರಶ್ನೆ ಕೇಳ್ತೇವೆ ಅಂತ ಇಟ್ಟುಕೊಳ್ಳಿ, ಉತ್ತರ ಕೊಡಲಿಲ್ಲ, ನೀವೇ ತಲೆ ಬಿಸಿ ಮಾಡಬೇಡಿ ಅಂತ. ಉತ್ತರ ಕೊಡಬೇಕಷ್ಟೆ, ಇವತ್ತಲ್ಲ ನಾಳೆ. ಯಾಕೆಂದರೆ ಅವರು ಉತ್ತರ ಕೊಡಬೇಕಾಗಿದ್ದರೆ ಎಲ್ಲ ಕಡೆ ಅನ್ವೇಷಣೆ ಮಾಡಿ ಸೋನ್ವೇಷ್ಟವ್ಯಾಹ, ಆಮೇಲೆ ಅದಕ್ಕೆ ಉತ್ತರವನ್ನು ನೀಡ್ತಾರೆ. ಎಲ್ಲ ಗ್ರಂಥಗಳಲ್ಲಿ ವಿಮರ್ಶೆ ಮಾಡಿ, ಜ್ಞಾನಿಗಳಲ್ಲಿ ಚಿಂತನೆ ಮಾಡಿ, ಅನುಭವವನ್ನು ಅದಕ್ಕೆ ಬೆರೆಸಿ ಆಮೇಲೆ ಉತ್ತರ ಕೊಡಬೇಕು. ಭೃಗು ಋಷಿಗಳು ಅಧ್ಯಯನ ಮಾಡದೇ ಇದ್ದ ಅಜ್ಞಾನಿಗಳೇನೂ ಅಲ್ಲ. ತಕ್ಷಣ ಉತ್ತರ ಕೊಡಲಿಲ್ಲ. ಭೂಮಿ ಅಂದರೆ ಇಡೀ ಸುತ್ತಾಡಿದರು. ಯಾಕೆಂತಂದರೆ ಯಜ್ಞದ ಫಲವನ್ನು ನಾವು ಯಾರಿಗೆ ಕೊಡಬೇಕು? ಯಾರು ಸರ್ವೋತ್ತಮ ಅವನಿಗೆ ಕೊಡಬೇಕಾದ್ದು. ಸರ್ವೋತ್ತಮ ಯಾರು? ಒಂದು ಸರ್ವೆ ಮಾಡಬೇಕು ನಾವು, ಆಗ ಸರ್ವೋತ್ತಮ ಯಾರು ಅಂತ ಗೊತ್ತಾಗ್ತದೆ. ಇಡೀ ಸರ್ವರನ್ನು ನಾವು ಹುಡುಕಿದರೆ ಅದರಲ್ಲಿ ಯಾರು ಉತ್ತಮ ಅಂತ ಗೊತ್ತಾಗುತ್ತೆ. ನಮ್ಮ ಮನೆಯೊಳಗೆ ಕೂತು ನಮ್ಮ ಬೀದಿಯಲ್ಲಿ ನೋಡಿ ನಾನೇ ಉತ್ತಮ ಅಂತ ಹೇಳಿ ಆಗುತ್ತಾ ತೀರ್ಮಾನ ಮಾಡಲಿಕ್ಕೆ? ಹಾಗಾಗಿ ನಾರದರ ಚಿಂತನೆಯ ಹಿನ್ನೆಲೆಯಲ್ಲಿ ಭೃಗು ಋಷಿಗಳು ದೇಶವಿಡೀ ಸುತ್ತಾಡ್ತಾರೆ. ಭಗವಂತನ ಅನುಗ್ರಹದಿಂದ ಎಲ್ಲಿ ಬೇಕಾದರೂ ತಿರುಗಾಡುವ ಶಕ್ತಿ ಅವರಿಗಿತ್ತು. ಎಲ್ಲ ಭೂಮಂಡಲ ತಿರುಗಾಡಿದರು, ಸಿಗಲಿಲ್ಲ ಸರ್ವೋತ್ತಮ. ನಮ್ಮ ಮನೆಗೂ ಬಂದಿದ್ರು, ಗೊತ್ತಾಯಿತು ಇವ ಸರ್ವಾಧಮ ಅಂತ. ಹಾಗಾಗಿ ನಮ್ಮನ್ನೆಲ್ಲ ಬಿಟ್ಟು ಹೊರಟರು. ಎಲ್ಲಿ ಹುಡುಕಿದ್ರು? ಎಲ್ಲ ಕಡೆ ಸುತ್ತಾಡಿ 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 ಕೊನೆಗೆ 14ನೇ ಫ್ಲೋರಿಗೆ ಹೋದರು. 14ನೇ ಉಪ್ಪರಿಗೆ ಬ್ರಹ್ಮದೇವರ ಲೋಕಕ್ಕೆ ಹೋದರು, ಸತ್ಯಲೋಕಕ್ಕೆ. ಅಲ್ಲಿ ಹೋದರೆ ಸರ್ವೋತ್ತಮ ಸಿಗ್ತಾನೆ ಅಂತ ಹೋದರೆ ಬ್ರಹ್ಮದೇವರು ಕೂತಿದ್ರು, ಸರಸ್ವತೀ ದೇವಿಯರು ವಿರಾಜಮಾನರಾಗಿದ್ದರು, ದಿಕ್ಪಾಲಕರೆಲ್ಲ ಅಲ್ಲಿ ಚಿಂತನೆ ಮಾಡ್ತಾ ಇದ್ರು. ಭೃಗು ಋಷಿಗಳಿಗೆ ಆನಂದ ಆಯಿತು, ನನ್ನ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ತದೆ ಅಂತ ತುಂಬ ಸಂತೋಷಪಟ್ಟರು. ಅವರು ನೋಡ್ತಾರೆ, ಬ್ರಹ್ಮದೇವರು ಮಾತಾಡೋದೇ ಇಲ್ಲ. ಭೃಗು ಋಷಿಗಳು ಪಾತಯಾಮಾಸ ಕಾಯಂಚ, ಅವರು ತನ್ನ ಶರೀರವನ್ನು ಬೀಳಿಸಿದರು, ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ರು. ಬ್ರಹ್ಮದೇವರ ವೈಭವ ಅಂದರೆ ಹಾಗೆ, ಎಂಥವನೂ ನಮಸ್ಕಾರ ಮಾಡಬೇಕು ಅಂಥ ಶಕ್ತಿ ಅದು. ಏನಿತ್ತು ಅಂತ ವೈಭವ ಹೇಳ್ತಾರೆ. ಚತುರಾಸ್ಯ ಸಮುದ್ಭೂತ ವೇದಘೋಷ ವಿರಾಜಿತಂ. ಬ್ರಹ್ಮದೇವರು ಹೇಗಿದ್ರು ಅನ್ನೋದನ್ನು ಇದು ವಿಶ್ಲೇಷಣೆ ಮಾಡುತ್ತೆ. ಚತುರ ಹಾಸ್ಯ ಸಮುದ್ಭೂತ ವೇದಘೋಷ ವಿರಾಜಿತಂ. ಬ್ರಹ್ಮದೇವರ ಸುತ್ತ ವೇದಘೋಷಗಳಾಗ್ತಿತ್ತಂತೆ. ಎಲ್ಲಿ? ಅವರ ಚತುರ್ ಹಾಸ್ಯ, 4 ವದನ ಅವರಿಗೆ, ಚತುರ್ಮುಖ, ಚತುರ್ ಆನನ ಅಂತ ಹೆಸರು. 4 ಮುಖ. ಆ 4 ಮುಖದಲ್ಲಿಯೂ ಕೂಡ ವೇದಘೋಷ, 4 ವೇದಗಳ ಘೋಷಣೆ ನಡೀತಾ ಇತ್ತಂತೆ. ಇದು ಬ್ರಹ್ಮದೇವರ ವೈಭವ. ಬ್ರಹ್ಮದೇವರ ಪೂರ್ವಮುಖ ಇತ್ತು. ಭೃಗು ಋಷಿಗಳು ನೋಡಿದರು, ವೇದವನ್ನು ಹೇಳ್ತಿದ್ರು, ಋಗ್ವೇದ. ಎಡಭಾಗಕ್ಕೆ ನೋಡಿದರು, ಯಜುರ್ವೇದ. ಪಶ್ಚಿಮಕ್ಕೆ ಬಂದರು, ಸಾಮವೇದ, ಇಂಪಾದ ವೇದ, ಅಥರ್ವ ವೇದ. 4 ವೇದಗಳಿಂದ ಕಂಗೊಳಿಸ್ತಾ ಇದ್ರು ಬ್ರಹ್ಮದೇವರ ತಲೆ. ಇದು ನಮಗೆ ವೆಂಕಟೇಶ ಮಹಾತ್ಮೆ ತಿಳಿಸುವಂತಹದ್ದು. ನಮ್ಮ ಜಾತಿ ನಿಯಾಮಕರಾದ ಬ್ರಹ್ಮದೇವರು ನಿತ್ಯ 4 ವೇದಗಳ ಘೋಷಣೆ ಮಾಡ್ತಲೇ ಇರ್ತಾರೆ. ಅವರಿಗೇನಾಗಬೇಕಾಗಿಲ್ಲ. ಯಾಕೆಂತಂದರೆ ವಿಲೀನ ಪ್ರಕೃತಿ ಬಂದ ವಿಲೀನ ಆಗಿದೆ, ಅವರಿಗೆ ನಾಶ ಆಗಿಬಿಟ್ಟಿದೆ. ಆದರೂ ವೇದ ಚಿಂತನೆ ಮಾಡ್ತಲೇ ಇರ್ತಾರೆ. ಇದು ನಮಗೆ ಕೊಟ್ಟ ಸಂದೇಶ, ದೇವರು ಕೊಟ್ಟ ಬಾಯಿ.
ಅದನ್ನು ಯಾವುದಕ್ಕೆ ವಿನಿಯೋಗ ಮಾಡಬೇಕು? ಭಗವಂತನ ಗುಣಗಳನ್ನು ಹೇಳುವ, ಭಗವಂತನ ರೂಪಗಳನ್ನು ಪ್ರತಿಪಾದನೆ ಮಾಡುವ, ವೇದಗಳ ಪಾರಾಯಣಕ್ಕೋಸ್ಕರ, ವೇದಗಳ ಅರ್ಥವನ್ನು ಅನುಸಂಧಾನ ಮಾಡಲಿಕ್ಕೋಸ್ಕರ ನಾವು ವಿನಿಯೋಗ ಮಾಡಬೇಕಾದ್ದು ಅನ್ನೋದನ್ನು ನಮಗೆ ಸೂಚನೆ ಮಾಡ್ತದೆ. ನಮಗೆ 4 ಮುಖ ಇರದೇ ಇರಬಹುದು, ಆದರೆ ನಮ್ಮ ಮುಖ 4 ಕಡೆ ತಿರುಗ್ತಾ ಇರ್ತದೆ ಅಂತ ಅಲ್ವಾ? ಒಂದೇ ಕಡೆ ಇರ್ತದ, ಅಲ್ಯಾರು ಬಂದರು, ಇಲ್ಯಾರು ಬಂದರು, ಇಲ್ಯಾರು ಹೋದರು, ತಿರುಗ್ತಲೇ ಇದ್ದೇವೆ. ನಾವು ಮಿನಿ ಚತುರ್ಮುಖ. ನಾವು ಒಂದು ಮುಖ ಇದ್ರೂ 4 ಕಡೆ ತಿರುಗುವ ಮುಖ ನಮ್ಮದು. ಸ್ಪ್ರಿಂಗ್ ಆಕ್ಷನ್ ಅಷ್ಟು ಚೆನ್ನಾಗಿದೆ ನಮಗೆ. ಆದರೆ ಬ್ರಹ್ಮದೇವರ 4 ಮುಖನೂ ಕೂಡ ಭಗವಂತನ ವೇದಗಳನ್ನು ಆವೇದನೆ ಮಾಡ್ತಾ ಇತ್ತು. ನಮ್ಮ ಮುಖ ಹಾಗಾಗಬೇಕು, ವೇದಾರ್ಥಗಳನ್ನು ಹೇಳುವ ಮುಖ ಆಗಬೇಕು. ವೇದದಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೆ ಅದನ್ನು ಹೇಳುವವರಾಗಬೇಕು, ವೇದ ಚಿಂತನೆ ನಡೆಯಬೇಕಾದ್ದು ಅನ್ನೋದನ್ನು ಈ ಪುರಾಣ ನಮಗೆ ತೋರಿಸಿಕೊಟ್ಟಿದೆ ಅಂತ ನೋಡಿ. ಬ್ರಹ್ಮದೇವರದೊಂದು ಅವಿಭಕ್ತ ಕುಟುಂಬ. ಸರಸ್ವತೀ ದೇವಿ ಕೂತಿದ್ದಾಳೆ, ದಿಕ್ಪಾಲಕರಿದ್ದಾರೆ, ಎಲ್ಲ ಪರಿವಾರ ಇದೆ. ಅಷ್ಟು ಜನ ಇದ್ದರೂ ಕೂಡ ಬ್ರಹ್ಮದೇವರ ಮುಖದಲ್ಲಿ ವೇದಮಂತ್ರನೇ ಮಿನುಗ್ತಾ ಇತ್ತು. ಬ್ರಹ್ಮದೇವರು ಸನ್ಯಾಸಿಗಳಲ್ಲ, ಬ್ರಹ್ಮದೇವರು ಗೃಹಸ್ಥರು. ಆದರೆ ಗೃಹಸ್ಥರಾದರೂ ಕೂಡ ವೇದಾರ್ಥ ಚಿಂತನೆಯಲ್ಲಿ ತೊಡಗಿದ್ರು. ಇದು ನಾವು ಮನನ ಮಾಡಬೇಕಾದ್ದು. ನಾವು ಗೃಹಸ್ಥರಾಗಿರ್ಬೋದು, ಗೃಹಸ್ಥರಾದರೆ ನಾವು ಗೃಹಸ್ಥರ್ರಿ, ನಾವು ಭಾವಸಾಗರದಲ್ಲಿ ಮುಳುಗಿಬಿಟ್ಟಿದ್ದೇವೆ, ನಾವು ಏನು ಮಾಡಲಿಕ್ಕಾಗುವುದಿಲ್ಲ, ವೇದಾರ್ಥ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ ಹೇಳಬೇಡಿ ಅಂತ ನಮ್ಮ ಜಾತಿ ಮೂಲ ನ್ಯಾಮಕರಾದ ಬ್ರಹ್ಮದೇವರು ಹೇಳ್ತಾರೆ. ಇಡೀ ಕುಟುಂಬ ಜೀವನದಲ್ಲಿ ಇದ್ದರೂ ಕೂಡ ವೇದವನ್ನು ನಿರಂತರ ಚಿಂತನೆ ಮಾಡಲಿಕ್ಕಾಗತ್ತೆ. ಬ್ರಹ್ಮದೇವರು ಅದನ್ನು ಮಾಡಿ ತೋರಿಸಿದ್ದಾರೆ. ಅಂದರೆ ಅನೇಕಾಂತದಲ್ಲಿ ಏಕಾಂತವನ್ನು ಸಾಧಿಸುವ ವಿಶಿಷ್ಟವಾದ ಶಕ್ತಿ ಅದು ಬ್ರಹ್ಮದೇವರು. ನಾವು ಎಲ್ಲಿ ಹೋಗಿರ್ಬೋದು, ಅನೇಕಾಂತ 1000 ಜನ ಸೇರಿರ್ಬೋದು, ಆದರೆ ನಾವು ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ. ನಾವು ಒಳಗಿನಿಂದ ಮನಸ್ಸಿನಿಂದ ಭಗವಂತನನ್ನು ಮನನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಚಿಂತನೆ ನಮಗೆ ತೋರಿಸ್ತಾ ಇದೆ. ನಮ್ಮ ಆಚಾರ್ಯರು ಅಪ್ಪ ಅಮ್ಮ ಅವರು ಮಧ್ಯಗೆಯ ದಂಪತಿಗಳು ಮದುವೆ ಮನೆಗೆ ಹೋಗಿದ್ರೆ ನಮ್ಮ ಆಚಾರ್ಯರು ಅಲ್ಲಿಯೂ ಭಗವಂತನನ್ನು ಸಂಧಾನ ಮಾಡಿದರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮದುವೆ ಮನೆಯಲ್ಲಿ ಅಂದರೆ ತಿನ್ನುವುದು, ಉಣ್ಣುವುದು, ಬೈಯುವುದು, ಟೀಕೆ ಮಾಡೋದು ಬಿಟ್ಟರೆ ಮತ್ತೇನೂ ಇರೋದಿಲ್ಲ. ಆದರೆ ಆಚಾರ್ಯರು ಅಂಥ ಮನೆಗೆ ಹೋದರೂ ಕೂಡ ಭಗವಂತನ ಚಿಂತನೆಯಲ್ಲಿ ತೊಡಗಿದರು ಅಂತಂದರೆ ಬ್ರಹ್ಮದೇವರ ನೆನಪು ನಮಗಾಗುತ್ತೆ. ಬ್ರಹ್ಮದೇವರು ತನ್ನ ಮಡದಿ, ತನ್ನ ಕುಟುಂಬ ಜೊತೆಗೆ ಇದ್ದರೂ ಕೂಡ ದೇವರನ್ನು ಮರೆಯಲಿಲ್ಲ. ಇದು ನಾವು ಮಾಡಬೇಕಾದ್ದು. ಮನೆಯಲ್ಲಿ ಇರಲಿ, ನಾವು ಅಂಚೆ ಕಚೇರಿಗಳಿಗೆ ಹೋಗಲಿ, ಆಫೀಸಿಗೆ ಹೋಗಲಿ, ನಮ್ಮ ದೇವರನ್ನು ಚಿಂತನೆ ಮಾಡಲಿಕ್ಕೆ ತೊಂದರೆ ಇಲ್ಲ. ದೇವರ ಮನಸ್ಸಿನಿಂದ, ದೇವರು ಕೊಟ್ಟ ಮನಸ್ಸಿನಿಂದ ನಾವು ಭಗವಂತನ ಮನನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಬ್ರಹ್ಮದೇವರು ನಮಗೆ ತೋರಿಸಿದ್ದಾರೆ. ಅವರಿಗೆ ಯಾರು ಬಂದರೂ ಅಷ್ಟೇ, ಯಾರು ಹೋದರೂ ಅಷ್ಟೇ. ಭೃಗುಋಷಿಗಳು ನಮಸ್ಕಾರ ಮಾಡಿದರು, ಬ್ರಹ್ಮದೇವರಿಗೆ ಗೊತ್ತಾಗಲಿಲ್ಲ ಅಂತ ಅಲ್ಲ, ಬ್ರಹ್ಮದೇವರು ತಲೆಗೆಡಿಸಿಕೊಳ್ಳಿಲ್ಲ ಅಂತ ಹೇಳ್ತಾರೆ. ಭೃಗು ಬಂದ ಅಂತ ವೇದಪಾರಾಯಣ ನಿಲ್ಲಿಸಲಿಲ್ಲ. ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಬೇಕಾದ ಆದರ ಮಾಡಬೇಕಾದ್ದು. ಹಾಗೆ ಅಂತ ನಮ್ಮ ಅನುಷ್ಠಾನದಿಂದ ನಾವು ವಂಚಿತರಾಗಬೇಕಾಗಿಲ್ಲ. ನಮ್ಮ ಕರ್ತವ್ಯ ದೃಷ್ಟಿಯಿಂದ ನಾವು ದೂರ ಸರಿಯಬಾರದು ಅನ್ನೋದನ್ನು ಬ್ರಹ್ಮದೇವರು ತೋರಿಸಿಕೊಟ್ರು. 4 ವೇದಗಳ ಘೋಷ ಬ್ರಹ್ಮದೇವರ ಮುಖದಲ್ಲಿ ಮೀನುಗ್ತಾ ಇತ್ತು. ಭೃಗುಋಷಿಗಳಿಗೆ ವ್ಯತ್ಯಯ ಆಯಿತು, ತನಗೆ ಆದರ ಸಿಗಲಿಲ್ಲ ಅಂತ ಅಲ್ಲಿ ಬ್ರಹ್ಮದೇವರನ್ನು ಶಪಿಸಿ ಅಲ್ಲಿಂದ ಹೊರಟರು. ಕಿಂಚಿದ ಜ್ಞಾನ ಸಂಹಿತ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮದೇವರು ಅಯೋಗ್ಯ ಅಂತ ತೀರ್ಮಾನ ಮಾಡಿದರು ಆ ಕಾಲದಲ್ಲಿ ಭೃಗುಋಷಿಗಳು. ಯಾಕೆ ಅಂತಂದರೆ ಭೃಗುವನ್ನು ಗಮನಿಸಲಿಲ್ಲ, ಭೃಗು ಮಾಡಿದ ಪ್ರಣಾಮವನ್ನು ಗಮನಿಸಲಿಲ್ಲ ಅಂತ. ಅವ್ರು ಏನು ತೀರ್ಮಾನ ಮಾಡಿದರು ಭೃಗುಋಷಿಗಳು ಅಂತಂದರೆ, ಈ ಬ್ರಹ್ಮದೇವರು ಶಾಪ ಕೊಟ್ಟು ಹೊರಟು ಹೋದರು. ನಿಮಗೆ ಬ್ರಹ್ಮಾಣಮಪ್ಯನ ಅವತಾರಂ, ನಿಮಗೆ ಅವತಾರ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟು ಹೋದರು. ಇದು ಶಾಪನೋ ಇದು ಫ್ಯಾಕ್ಟೋ ಗೊತ್ತಿಲ್ಲ ನನಗೆ. ಯಾಕೆಂತಂದರೆ ಬ್ರಹ್ಮದೇವರು ಅವರ ಕ್ರಮ ಹೇಗೆ ಅಂತಂದರೆ, ಆ ಮುಕ್ತಿ ಮೋಕ್ಷಕ್ಕೆ ಹೋಗುವ ತನಕ ರುಜಿಯೋಗಿ ಜ್ಞಾನಂ ಅಂತ, ಅತಿಶಯೋಪೇತಂ ರುಜಿಯೋಗಿ ಜ್ಞಾನಂ ಅಂತ. ಆ ರುಜಿಯೋಗಿಗಳ ಜ್ಞಾನ ಹೇಗಿರ್ತದೆ ಅಂತಂದರೆ, ಮೋಕ್ಷ ಆಗುವ ತನಕನೂ ಕೂಡ
ಜ್ಞಾನದಲ್ಲಿ ಅಭಿವೃದ್ಧಿ ಬೆಳೀತಲೇ ಇರ್ತದೆ ಅಂತ. ಆದರೆ ಅಷ್ಟೇ ಸತ್ಯ, ಜಗತ್ತಿನ ಜೊತೆಗೆ ವ್ಯವಹಾರದಿಂದ ಅವರು ವಂಚಿತರಾಗಲಿಲ್ಲ ಅಂತ. ಜಗದ್ವ್ಯಾಪಾರ ನಿರಂತರ ಮಾಡ್ತಾ ಇರ್ತಾರೆ. ಜಗತ್ತಲ್ಲಿ ಆಗುವ ಆಗು ಹೋಗುಗಳೆಲ್ಲ ಬ್ರಹ್ಮದೇವರ ಅಧೀನ. ಸೃಷ್ಟಿಕರ್ತಾರ ಅವ, ಭಗವಂತನ ಚಿಂತನೆ ಮಾಡ್ತಾರೆ. ಅದೇ ಕಾಲಕ್ಕೆ ಜಗತ್ತಿನ ನಿಯಮನೆಯನ್ನೂ ಮಾಡ್ತಾರೆ, ಸೃಷ್ಟಿಯಾದಿ ಕಾರ್ಯಗಳನ್ನೂ ಮಾಡಿಸ್ತಾರೆ ಬ್ರಹ್ಮದೇವರು. ಇದು ಬ್ರಹ್ಮದೇವರ ವೈಭವ. ಅಂದರೆ ಬ್ರಹ್ಮದೇವರು ಏಕಾಗ್ರವಾಗಿ ಏಕಾಂತವಾಗಿ ನಿರಂತರ ಭಗವಂತನ ಚಿಂತನೆ ಮಾಡ್ತಾರೆ. ಅದೇ ಕಾಲಕ್ಕೆ ಜಗತ್ತಿನ ಸೃಷ್ಟಿಯಾದಿ ಕ್ರಿಯೆಗಳನ್ನೂ ಮಾಡಿಸ್ತಾರೆ. ಇದು ಹೇಗೆ? ಇದು ಬ್ರಹ್ಮದೇವರ ವೈಭವ ಅಂತ. ಅಂದರೆ ಏಕಾಗ್ರತೆಯೂ ಇದೆ, ಅದರ ಜೊತೆಗೆ ಪ್ರಪಂಚದ ಚಿಂತನೆಯೂ ಮಾಡ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ ವಾಯುದೇವರ ಹಾಗೆ ಅಂತ. ವಾಯುದೇವರೇ ಪವಮಾನ ಪ್ರಜಾಪತಿ. ವಾಯುದೇವರು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾದ ದೇವರು. ನಿರಂತರ ಬೆಳಗಿನಿಂದ ನಾಳೆ ಬೆಳಗಿನ ತನಕ ಪಂಪಿಂಗ್ ಮಾಡ್ತಲೇ ಇರ್ತಾರೆ. ಉಸಿರಾಟ ಕ್ರಿಯೆ ನಡೆಸುವವರು ವಾಯುದೇವರು. ನಮಗೆ ಅನಿಸಿರ್ಬೋದು, ಈ ವಾಯುದೇವರಿಗೆ ಬೋರ್ ಸಬ್ಜೆಕ್ಟ್ ಯಾಕೆ ಬೇಕಾಗಿತ್ತು ಅಂತ. ಅದು ವಾಯುದೇವರು ಅಂದರೆ ಹಾಗೆ. ಆ ಬೋರ್ ಡ್ರೈ ಸಬ್ಜೆಕ್ಟ್ ಅದನ್ನು ಎಷ್ಟು ಸರಸವನ್ನಾಗಿ ಮಾಡ್ತಾರೆ ಅಂತ. ಬರೀ ಪಂಪಿಂಗ್ ಮಾಡೋದು. ಆದರೆ ಬರೀ ಜೀವನ ಅಷ್ಟೇ ಅಲ್ಲ, ಅದನ್ನು ಹಂಸಮಂತ್ರ ಜಪವನ್ನಾಗಿ ಅದು ಅನುಸಂಧಾನ ಮಾಡ್ತಾರೆ. ಲೌಕಿಕ ಜೀವನ ಅದನ್ನು ವೈದಿಕವನ್ನಾಗಿ ಮಾಡುವ ದೇವರು ವಾಯುದೇವರು. ಒಂದು ಕಡೆ ಅಲ್ಲ, ಒಂದೊಂದು ಜಾಗದಲ್ಲಿಯೂ ಕೂಡ ಇಂತಹ ಹಂಸಮಂತ್ರ ಜಪ ಮಾಡ್ತಾರೆ. ಇದು ವಾಯುದೇವರ ವ್ಯಾಪಾರ. ಭಗವಂತನ ಅನುಸಂಧಾನ, ಅದರ ಜೊತೆಗೆ ಇಡೀ ಜಗತ್ತಿನ ವ್ಯಾಪಾರ. ಅಂದರೆ ಜಗತ್ತಿನ ವ್ಯಾಪಾರ ಮಾಡ್ತಲೇ ಇರ್ತಾರೆ 24 hours. ಒಂದು ನಿಮಿಷ ಬಿಡಲಿಕ್ಕಿಲ್ಲ. 24 ತಾಸು ಕೂಡ ಒಂದು ನಿಮಿಷ ಬಿಡದೆ ಹಂಸಮಂತ್ರ ಜಪ ಮಾಡ್ತಲೇ ಇರ್ತಾರೆ, ಕೌಂಟಿಂಗ್ ಮಾಡ್ತಲೇ ಇರ್ತಾರೆ. ಇದು ವಾಯುದೇವರ ಕ್ರಮ. ಬ್ರಹ್ಮದೇವರು ಹಾಗೆ ನೋಡಿ, ಜಗತ್ತಿನ ಜೊತೆಗೆ ಇದ್ದಾರೆ, ಆದರೆ ಅಷ್ಟೇ ಏಕಾಗ್ರವಾಗಿ ಭಗವಂತನ ಅನುಸಂಧಾನ ಮಾಡ್ತಾರೆ. ಇದು ದೇವತೆಗಳಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ ಸಾಧ್ಯವಾಗಿರತಕ್ಕಂಥದ್ದು. ಬ್ರಹ್ಮದೇವರು ತನ್ಮಯರಾಗಿ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ರು. ವೇದಘೋಷಗಳ ಮೂಲಕ ಭಗವಂತನ ಆರಾಧನೆ ನಡೆಸ್ತಿದ್ರು. ಭೃಗುಋಷಿಗಳು ಬಂದರೆ ಪ್ರತಿಕ್ರಿಯೆ ಕೊಡಲಿಲ್ಲ. ಭೃಗುಋಷಿಗಳು ಶಾಪ ಕೊಟ್ಟರು, ನಿನಗೆ ಅವತಾರ ಇರದೇ ಹೋಗಲಿ ಅಂತ. ಬ್ರಹ್ಮದೇವರು ಹೇಳಿದ್ರು ತಥಾಸ್ತು ಅಂತ ಹೇಳಿದರು. ಯಾಕೆಂದರೆ ಸಾಧನೆಗೆ ಅನುಕೂಲ ಆಯಿತು, ಇಲ್ಲೇ ಕೂತು ಇನ್ನಷ್ಟು ಜಪ ಮಾಡಲಿಕ್ಕೆ ಅನುಕೂಲ ಆಯಿತು. ವೇದ ಪಾರಾಯಣಕ್ಕೆ ರಗಳೆ ಇಲ್ಲ, ನಿರಂತರ ವೇದ ಪಾರಾಯಣ ಜಾಸ್ತಿ ಆಯಿತು ಅಂತ. ನೋಡಿ, ಶಾಪನೂ ಕೂಡ ಬ್ರಹ್ಮದೇವರಿಗೆ ಇಷ್ಟ ಆಯಿತು ಅಂತ. ನೋಡಿ, ಅವತಾರ ಯಾರಿಗೆ ಬೇಕು? ಅಲ್ಲಿಂದ ಕೆಲಸ ಮಾಡಲಿಕ್ಕಾಗದಿದ್ದವರಿಗೆ ಆಗ ಅವತಾರಗಳು ಬೇಕು. ಈಗ ಆಫೀಸಿಗೆ ಬರಬೇಕು ಅಂತ ಕಡ್ಡಾಯ ಮಾಡೋದು ಯಾವಾಗ? ಮನೆಯಲ್ಲಿ ಕೂತು ಕೆಲಸ ಮಾಡ್ತಾರೆ ಅಂತ ಗ್ಯಾರಂಟಿ ಇರದಿದ್ದಾಗ. ಮನೆಯಲ್ಲಿ ಅಲ್ವಾ ವೈಭವ ಅಂತ ಬರ್ತಾರೆ ನೋಡಿ, ಮನೆಯಿಂದಲೇ ಕೆಲಸ ಅಂತ, ಅಂಥವ್ರು ಆಫೀಸಿಗೆ ಬರಬೇಕಾ? ಬ್ರಹ್ಮದೇವರು ಹಾಗೆ ಹೆಡ್ ಆಫೀಸಲ್ಲೇ ಕೂತು ಇಡೀ ಬ್ರಾಂಚ್ಗಳನ್ನು ನೋಡಿಕೊಳ್ತಾರೆ, ಇಡೀ ಪ್ರಪಂಚದ ಕ್ರಿಯೆಗಳನ್ನು ನಡೆಸ್ತಾರೆ. ಅವ್ರಿಗೆ ಅವತಾರ ಯಾಕೆ? ಬೇಡ ಅಂತ ಬಿಟ್ಟರು. ಹಾಗಾಗಿ ನಾರದರು ಕಳಿಸಿಕೊಟ್ಟ ಭೃಗುಋಷಿಗಳದ್ದು ಶಾಪ ಆಗಲಿಲ್ಲ, ಅವರಿಗೆ ಪಾಶ ಅನುಕೂಲನೇ ಆಯ್ತು, ಅವರಿಗೆ ಇಷ್ಟ ಆಯ್ತು ಅವರಿಗೆ. ಯಾಕೆಂದರೆ ಅಲ್ಲಿ ಪಾರಾಯಣ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಪಾರನಾದ ಭಗವಂತನ ಕಡೆಗೆ ಅವರು ಸಾಕ್ತಾರೆ, ಭಗವಂತನ ಚಿಂತನೆ ಮಂತನೆ ನಡೆಸ್ತಾರೆ. ಭಗವಂತನ ಅನುಗ್ರಹದಿಂದ ಆದೇಶದಿಂದ ಜಗತ್ಕ್ರಿಯೆಗಳನ್ನು ಅದೇ ಕಾಲಕ್ಕೆ ನಡೆಸ್ತಾರೆ. ಆ ಭೂಮಿಗೆ ಬಾರದೇನೆ ಭೂಮಿಯಲ್ಲಿ ಆಗಬೇಕಾದ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಭೂಮಿ ಎಲರ್ಜಿ ಅಂತ ಏನೂ ಅಲ್ಲ, ಬರಬೇಕು ಅಂತ ಕಂಡಾಗೆ ಬರ್ತಾರೆ. ನಾವು ಕರೆದ್ರೆ ಬರಬೇಕು ಅಂತ ಹೇಳಿದ್ರೆ ಮೂಲ ರೂಪದಿಂದಲೇ ಇಲ್ಲಿಗೆ ಬಂದು ಬಿಡ್ತಾರೆ. ಇದು ಬ್ರಹ್ಮದೇವರ ವೈಭವ ಅಂತ. ಹಾಗಾಗಿ ನಾರದರು ಶಾಪ ಕೊಟ್ಟರು, ಬ್ರಹ್ಮದೇವರಿಗೆ ಅದು ವರವಾಗಿ ಪರಿಣಾಮ ಆಯಿತು. ಬ್ರಹ್ಮದೇವರು ಅಲ್ಲಿಯೇ ಸತ್ಯಲೋಕದಲ್ಲಿಯೇ ಆ ಭೃಗುಋಷಿಗಳ ಶಾಪಕ್ಕೆ ತಲೆ ಕೆಡಿಸಿಕೊಳ್ಳದೆ ತನ್ನ ಕರ್ತವ್ಯಗಳನ್ನು ಮುಂದುವರಿಸಿಕೊಂಡು ಹೋದರು. ಇದು ವೆಂಕಟೇಶ ಮಹಾತ್ಮೆ ನಮಗೆ ತಿಳಿಸುವುದು. ನಮ್ಮ ಕರ್ತವ್ಯವನ್ನು ಯಾವ ಕಾಲಕ್ಕೂ ಬಿಡಬಾರದು. ಜನ ಅಡಿಗೊಳ್ತಾರೆ ಅಂತ ದೃಷ್ಟಿಯಲ್ಲಿ ನಾವು ನಮ್ಮ ಕರ್ತವ್ಯದಿಂದ ವಿಮುಖರಾಗಬೇಕಾಗಿಲ್ಲ. ಈಗ ಭೃಗುರು ಶಾಪ ಕೊಟ್ಟ, ಇನ್ನು ಮುಂದೆ ನಾನು ಸರಿಯಾಗಿರಬೇಕು, ಯಾರಾದರೂ ಬಂದರೆ ಗಮನಿಸಬೇಕು, ಸ್ವಲ್ಪ ಪಾರಾಯಣ ಕಡಿಮೆ ಮಾಡಬೇಕು, ವೇದಘೋಷ ಕಡಿಮೆ ಮಾಡಬೇಕು. ಬ್ರಹ್ಮದೇವರು ಕಡಿಮೆ ಮಾಡಲಿಲ್ಲ, ಸ್ವಲ್ಪ ಜಾಸ್ತಿ ಮಾಡಿದರೆ ಹೊರತು ಕಡಿಮೆ ಮಾಡಲಿಲ್ಲ. ನಮ್ಮ ಸಾಧನೆಗೆ ವಿರೋಧಿಯಾಗಿರತಕ್ಕ ಯಾವುದೇ ಟೀಕೆಗಳಿಗೆ ನಾವು ಸ್ಪಂದಿಸಬೇಕಾಗಿಲ್ಲ.
ನಮ್ಮ ಕರ್ತವ್ಯದಿಂದ ನಾವು ವಂಚಿತರಾಗಬಾರದು ಅನ್ನೋದನ್ನು ಬ್ರಹ್ಮದೇವರ ಭೃಗುಋಷಿಗಳ ಈ ಸಮಾಗಮದಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು. ಬ್ರಹ್ಮದೇವರು ಯಾಕೆ ಅವನನ್ನು ಸ್ವಾಗತ ಮಾಡಲಿಲ್ಲ, ಯಾಕೆ ಸ್ಪಂದಿಸಿಲ್ಲ, ನಮಸ್ಕಾರ ಮಾಡುವಾಗ ಯಾಕೆ ಪ್ರತಿಕ್ರಿಯೆ ತೋರಿಸಲಿಲ್ಲ? ಒಂದು ವೇಳೆ ಬ್ರಹ್ಮದೇವರು ಪ್ರತಿಕ್ರಿಯೆ ತೋರಿಸಿದರೆ, ಭೃಗುಋಷಿಗಳನ್ನು ಮಾತನಾಡಿಸಿದರೆ, ಓ ಸತ್ಯಲೋಕದ ಬ್ರಹ್ಮ, ಅಬ್ಬಾ ನಿನ್ನಂಥವರು ಯಾರೂ ಇಲ್ಲ, ನೀನೇ ದೊಡ್ಡವ ಅಂತ ತೀರ್ಮಾನ ಮಾಡಿ ಅಲ್ಲಿಂದಲೇ ರಿಟರ್ನ್ ಟಿಕೆಟ್ ತಗೊಂಡು ನೇರ ಹೋಗಿ ಬ್ರಹ್ಮದೇವರಿಗೆ ಯಜ್ಞದ ಫಲ ಅಂತ ತೀರ್ಮಾನ ಮಾಡಿಬಿಡ್ತಿದ್ರೋ ಏನು. ಹಾಗಾಗಬಾರದು ಅನ್ನುವ ದೃಷ್ಟಿಯಲ್ಲಿ ಬ್ರಹ್ಮದೇವರು ತೀರ್ಮಾನ ಮಾಡಿದರು, ಭೃಗುಋಷಿಗಳ ಪ್ರಯಾಣ ಇಲ್ಲಿಗೆ ನಿಲ್ಲಬಾರದು, ಇಲ್ಲಿಂದ ಮುಂದುವರಿಲಿ ಅನ್ನುವ ದೃಷ್ಟಿಯಲ್ಲಿ ತಟಸ್ಥ ಧೋರಣೆ ತೋರಿದರು. ಯಾಕೆಂದರೆ ಭಗವಂತನ ಸಂಕಲ್ಪ ಹೇಗೆ ಅದಕ್ಕನುಗುಣವಾಗಿ ಮಹಾಲಕ್ಷ್ಮೀ ದೇವಿ ಅದಕ್ಕನುಗುಣವಾಗಿ ಬ್ರಹ್ಮಾದಿ ದೇವತೆಗಳು ಸ್ಪಂದಿಸ್ತಾರೆ. ಹಾಗಾಗಿ ಬ್ರಹ್ಮದೇವರು ಅವರಿಗೆ ಈ ಭೂಮಿಯ ಮೇಲಿರತಕ್ಕಂತಹ ಕಳಕಳಿ, ನಾನು ಹೋಗುವುದಿಲ್ಲ, ನನ್ನ ಸ್ವಾಮಿಯನ್ನು ಕಳಿಸಿಕೊಡಬೇಕು ಅನ್ನುವ ತೀರ್ಮಾನದಿಂದ ಅವರು ಸ್ತಬ್ಧರಾದರು. ಭೃಗುಋಷಿಗಳು ಏನು ಒರಟಾದ ವಕ್ರವಾದ ಮಾತು ಹೇಳಿದರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಯಾರು ದೇವರ ಚಿಂತನೆ ಮಾಡ್ತಾರೆ, ದೇವರ ಗುರಿ ಏನು ಅಂತ ಗೊತ್ತಿರ್ತದೆ ಅಂಥವರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾರೆ ಹೊರತು ಅದಕ್ಕೆ ತನ್ನ ಕರ್ತವ್ಯದಿಂದ ವಿಮುಖರಾಗುವ ಪ್ರಸಂಗ ಇಲ್ಲ ಅನ್ನೋದನ್ನು ಈ ಪುರಾಣ ನಮಗೆ ವಿಶ್ಲೇಷಣೆ ಮಾಡಿದೆ ಅಂತ. ಸತ್ಯಲೋಕದಿಂದ ಕೈಲಾಸಕ್ಕೆ ಬರ್ತಾರೆ ಭೃಗುಋಷಿಗಳು. ಇದು ನಾವು ಚಿಂತನೆ ಮಾಡಬೇಕಾದ್ದು. ತನಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಸತ್ಯಲೋಕದಲ್ಲೇ ಸ್ಪಂದನೆ ಸಿಗಲಿಲ್ಲ, ಮುಂದೆ ಯಾಕೆ ಹೋಗಬೇಕು, ಬೇಡ್ರಿ, ರಗಳೆ ಬೇಡಿದು ಆಗುವಂಥದ್ದಲ್ಲ ಅಂತ ವಾಪಸ್ ಮತ್ತೆ ಜಾಹ್ನವಿ ತೀರಕ್ಕೆ ಕಶ್ಯಪಾದಿಗಳ ಯಜ್ಞಕ್ಕೆ ಭಾಗವಹಿಸಲಿಕ್ಕೆ ಹೋಗಲಿಲ್ಲ. ಮತ್ತೆ ತನ್ನ ಸಾಧನೆಯನ್ನು ಮುಂದುವರಿಸಿದರು. ಎಲ್ಲಿಯಾದರೂ ತನಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಅಂತ ಆದರೆ ಸಾಧನೆಯನ್ನು ಅರ್ಧದಲ್ಲಿ ಬಿಡಬೇಡಿ ಅನ್ನೋದನ್ನು ನನಗೆ ತಿಳಿಸಿಕೊಡ್ತದೆ ಭೃಗುಋಷಿಗಳ ಈ ವಿಚಿತ್ರವಾದ ವ್ಯಾಪಾರ. ಅವರು ಬ್ರಹ್ಮದೇವರು ಸ್ಪಂದಿಸಿಲ್ಲ, ಬೇಡ ಇನ್ನು ಯಾರಾದರೂ ಸ್ಪಂದಿಸ್ತಾರೆ ಅಂತ ತನ್ನ ಯಜ್ಞದ ಫಲವನ್ನು ಅರ್ಪಣೆ ಮಾಡಬೇಕಾದ ಕೇಂದ್ರ ಬಿಂದು ಯಾವುದು ಅದರ ಅನ್ವೇಷಣೆಯಲ್ಲಿ ತೊಡಗಿ ಕೈಲಾಸಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬಂದರೆ ರುದ್ರದೇವರನ್ನು ನೋಡಿ ಅವರಿಗೆ ಅಸಹ್ಯ ಭಾವನೆ ಬಂತು ಭೃಗುಋಷಿಗಳಿಗೆ. ಯಾಕೆ ಅಂತಂದರೆ ಪಾರ್ವತಿ ಜೊತೆಗೆ ಆಲಿಂಗಿತರಾದಂತಹ ರುದ್ರದೇವರನ್ನು ನೋಡ್ತಾರೆ. ರುದ್ರದೇವರು ಕೋಪದಿಂದ ಭೃಗುವನ್ನು ಕೊಲ್ಲಿಕ್ಕೆ ಹಂತುಂ ಅಭ್ಯದ್ರವತ್ ಅಂತ ಹೇಳ್ತಾರೆ. ಕೊಲ್ಲುವುದಕ್ಕೋಸ್ಕರ ಓಡಿ ಬಂದ್ರಂತೆ ರುದ್ರದೇವರು. ಯಾಕೆಂದರೆ ಪಾರ್ವತಿ ದೇವಿ ಹೇಳ್ತಾರೆ, ನನ್ನನ್ನು ಬಿಟ್ಟುಬಿಡಿ, ಯಾರೋ ಋಷಿಗಳು ಬಂದರು ಅಂತ. ಆಗ ರುದ್ರದೇವರಿಗೆ ಸಿಟ್ಟು ಬಂತು, ಆಕ್ರೋಶದಿಂದ ಹೊಡಿಲಿಕ್ಕೆ ಬಂದರು. ಭೃಗುಋಷಿಗಳು ಶಾಪ ಕೊಟ್ಟರು, ನಿನಗೆ ಕಾಮುಕತನ ಇದ್ದದ್ರಿಂದ ಲಿಂಗಪೂಜೆ ನಡೆಯಲಿ ಮುಂದೆ ಅಂತ. ಹಾಗಾಗಿ ರುದ್ರ ಸರ್ವೋತ್ತಮ ಅಲ್ಲ ಅಂತ ತೀರ್ಮಾನ ಮಾಡಿ ತಾನು ಮುಂದೆ ವೈಕುಂಠಕ್ಕೆ ಪ್ರಯಾಣ ಬೆಳೆಸ್ತಾರೆ. ಈ ಕಥೆ ನಾವು ತುಂಬ ಜಾಗರೂಕರಾಗಿ ನಾವು ಅನುಸಂಧಾನ ಮಾಡಬೇಕಾದ್ದು. ಯಾಕೆ ಅಂತಂದರೆ ಕೈಲಾಸದ ಕತೆ, ಕೈಲಾಸ ಆಗುವ ಕತೆ ಇದು. ಹಾಗಾಗಿ ತುಂಬ ಅನುಸಂಧಾನ ಬೇಕಿಲ್ಲಿ. ಕೈಲಾಸ ಇರುವುದು ಮಾನಸ ಸರೋವರದ ಪಕ್ಕದಲ್ಲಿ. ಭೃಗುಋಷಿಗಳು ಆ ಜಾಗಕ್ಕೆ ಬಂದಿದ್ದಾರೆ. ರುದ್ರದೇವರು ಪಾರ್ವತಿಯ ಜೊತೆಗೆ ಇದ್ದಾರೆ. ನಮ್ಮ ಜೀವನದಲ್ಲಿ ರುದ್ರದೇವರು ಪಾರ್ವತಿಯ ಜೊತೆಗೇನೇ ಇರಬೇಕು, ಪಾರ್ವತಿಯನ್ನು ಆಲಿಂಗನೆ ಮಾಡಿಕೊಂಡೇ ಇರಬೇಕು. ಇದು ನಾವು ಅನುಸಂಧಾನ ಮಾಡಬೇಕಾದ್ದು. ಎಂದೂ ಪಾರ್ವತಿಯನ್ನು ಬಿಡಬಾರ್ದು ರುದ್ರದೇವರು ಅಂತ. ಯಾಕೆ? ನಮ್ಮದು ಈ ಶರೀರ ಇದೊಂದು ಕೈಲಾಸ ಪರ್ವತ ಆಗಬೇಕು. ಇಲ್ಲೊಂದು ಮಾನಸ ಸರೋವರ, ಮನಸ್ಸೇ ಮಾನಸ ಸರೋವರ, ತಿಳಿಯಾದ ಸರೋವರ ಆಗಬೇಕು. ಹಂಸಗಳು ಸಂಚಾರ ಮಾಡುವ ಮಾನಸ ಸರೋವರ ಆಗಬೇಕು. ಹಂಸರು ಅಂದರೆ ಪರಮಹಂಸರ ಶಾಸ್ತ್ರಗಳು ತಿರುಗಾಡುವ ಮಾನಸ ಶುದ್ಧ ಸರೋವರ ನಮ್ಮ ಮನಸ್ಸಾಗಬೇಕು. ರುದ್ರದೇವರ ಕೈಲಾಸದ ಅಗತ್ಯ. ನಿತ್ಯ ನಮ್ಮ ಮನಸ್ಸಿನಲ್ಲಿ ಕಶ್ಮಲ ತುಂಬಬಾರದು. ಮಾನಸ ಸರೋವರ ಶುದ್ಧವಾದ ನೀರು, ಅದು ಪೊಲ್ಯೂಷನ್ ಇಲ್ಲ. ಮಾನಸ ಸರೋವರದಲ್ಲಿ ಶುದ್ಧವಾದ ನೀರು. ಹಾಗಾಗಿ ನಮ್ಮ ಈ ಮನಸ್ಸು ಇದು ಮಾನಸ ಸರೋವರ. ಇದರಲ್ಲಿ ಯಾವುದೇ ಕಾಮಕ್ರೋಧಾದಿಗಳ ಕಶ್ಮಲ ಅದರಲ್ಲಿ ತುಂಬಿಕೊಳ್ಳಬಾರದು. ಶುದ್ಧವಾದ ನೀರಿನ ಮಾನಸ ಸರೋವರ ಆಗಬೇಕು.
ಆವಾಗ ಹಂಸಗಳ ಸಂಚಾರ ನಡೀತದೆ. ಹಂಸ ಅಂತಂದರೆ ಓಹ ತ್ಯಾಗೆ, ಕೆಟ್ಟದ್ದನ್ನು ತ್ಯಾಗ ಮಾಡಿದ, ಸಾರವಾದ್ದನ್ನು ಗ್ರಹಿಸುವ ಹಂಸಗಳು. ಅಂದರೆ ಭಗವಂತನ ಬಾನಂಗಳದಲ್ಲಿ ಸಂಚಾರ ಮಾಡುವ ಹಂಸಗಳಾಗಬೇಕು. ಅಂದರೆ ಹಂಸಗಳ ಶಾಸ್ತ್ರ, ಹಂಸಗೀತೆ ನಮ್ಮ ಮನಸ್ಸಿನ ಸರೋವರದಲ್ಲಿ ಅದು ನಲಿತಾ ಇರಬೇಕು. ಅದರ ಪಕ್ಕದಲ್ಲಿ ರುದ್ರದೇವರು ಸೇರಬೇಕು. ರುದ್ರ ಅಂದರೆ ಮನೋನಿಯಾಮಕನಾದ, ಮನೋಭಿಮಾನಿಯಾದ ರುದ್ರದೇವರು ಅಲ್ಲಿರಬೇಕು. ಪಾರ್ವತಿಯ ಆಲಿಂಗನ ಮಾಡಿಕೊಂಡಿರಬೇಕು. ಪಾರ್ವತಿ ಅಂದರೆ ನಮ್ಮ ಪಿಂಡಾಂಡದಲ್ಲಿ ವಾಗ್ದೇವತೆ ಪಾರ್ವತೀ ದೇವಿ. ಈ ನಮ್ಮ ನಾಲಿಗೆಯನ್ನು ಅಂದರೆ ವಾಕನ್ನು ಯಾರು ಆಲಿಂಗನ ಮಾಡಬೇಕು? ಮನಸ್ಸು. ಮನಸ್ಸಿಗೂ ನಾಲಿಗೆಗೂ ಸಂಬಂಧ ಇರಬೇಕು. ಭಾಗವತಲ್ಲಿ ಹೇಳ್ತಾರೆ, ಮನಃಪೂತಾಂ ವದೇದ್ವಾಚಂ. ಹೇಗೆ ನೀರು ಕುಡಿಯುವಾಗ ವಸ್ತ್ರಪೂತಂ ಜಲಂ ಪಿಬೇತ್, ನೀರನ್ನು ವಸ್ತ್ರದಲ್ಲಿ ಗಾಲಿಸಿ ನಾವು ಹೇಗೆ ಕುಡಿಬೇಕೋ ಅದೇ ರೀತಿ ನಾವು ಆಡುವ ಮಾತು ಮನಸ್ಸಿನಲ್ಲಿ ಅದು ಶೋಧಿತ ಆಗಿರಬೇಕಂತೆ. ಮನಸ್ಸಿನಿಂದ ಪವಿತ್ರವಾದ ಮಾತನ್ನು ನಾವು ಆಡಬೇಕಂತೆ. ಮನಃಪೂತಾಂ ವದೇದ್ವಾಚಂ ಅಂತ ಅಂದರೆ ಒಂದು ಮಾತಾಡುವಾಗ ನಾವು ಮನಸ್ಸಿನ ಹತ್ತಿರ ಕೇಳಬೇಕಂತೆ. ನಾನು ಇದನ್ನು ಆಡ್ಬೋದು ಅಂತ ಮನಸ್ಸು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಹೇಳಬೇಕಂತೆ. ಎಷ್ಟೋ ಸಲ ನಾವು ತಲೆಗೆಡಿಸಿಕೊಳ್ಳೋದುಂಟು. ನಾನು ಹೇಳಿಬಿಟ್ಟೆ, ಅನ್ಯಾಯ ಆಯಿತು, ಹೇಳಬಾರ್ದು, ನಾನು ವಿಚಾರ ಮಾಡದೆ ಹೇಳಿಬಿಟ್ಟೆ ಅಂತ. ವಿಚಾರ ಮಾಡದೆ ಹೇಳೋದು ಅಂತಂದ್ರು, ಮನಸ್ಸು ಪ್ರವೇಶ ಮಾಡದೆ ಹೇಳೋದು ಅಂದರೂ ಒಂದೇ ಅರ್ಥ. ಅದಕ್ಕೆ ಹೇಳಿತು, ನಮ್ಮ ನಾಲಿಗೆಯನ್ನು ಮನಸ್ಸು ಆಲಿಂಗನೆ ಮಾಡಬೇಕು. ಪಾರ್ವತಿಯನ್ನು ರುದ್ರದೇವರು ಆಲಿಂಗನೆ ಮಾಡಬೇಕು. ರುದ್ರದೇವರು ಪಾರ್ವತಿಯನ್ನು ಬಿಡಬಾರದು, ನಾಲಿಗೆಯನ್ನು ಮನಸ್ಸು ಬಿಡಬಾರದು. ಅಂದರೆ ಮನಸ್ಸಲ್ಲಿ ಕೇಳದೆ ನಾಲಿಗೆ ಏನೂ ಹೇಳಬಾರದು. ಒಂದು ಕ್ಷಣವೂ ಪಾರ್ವತಿ ರುದ್ರದೇವರನ್ನು ಬಿಟ್ಟಿರಬಾರದು. ಇದೇ ಅರ್ಥ. ಮನಸ್ಸು ಆಲಿಂಗನೆ ಮಾಡಬೇಕು ಅಂದರೆ ನಾವು ಏನೇನು ಹೇಳ್ತೇವೆ ಅದು ಮನಸ್ಸಿನಿಂದ ಮನನೆ ಮಾಡಿ ಮಥಿತವಾದ್ದನ್ನೇ ಹೇಳಬೇಕು. ಮತ್ತೆ ನಾಲಿಗೆ ಕಚ್ಚಿಕೊಳ್ಳಬೇಕಾದ ದುರಂತ ನಮ್ಮ ಪಾಲಿಗೆ ಬರುವುದಿಲ್ಲ ಅಂತ. ಅಂದರೆ ಮನಸ್ಸಿನಿಂದ ಮನನೆ ಮಾಡಿ ಮತನೆ ಮಾಡಿ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಜಿಜ್ಞಾಸಿತವಾದ ವಿಷಯವನ್ನು ನಾಲಿಗೆ ಹೇಳಬೇಕು. ಆವಾಗ ಅದು ಸರಿಯಾಗಿರತಕ್ಕಂತಹ ಸಾಧನೆ. ಕೈಲಾಸ ಅಂದರೆ ಅದೇ. ಈ ಕೈಲಾಸ ಪಟ್ಟಣದಲ್ಲಿ ಮಾನಸ ಸರೋವರದಲ್ಲಿ ರುದ್ರದೇವರು ಪಾರ್ವತಿಯನ್ನು ಆಲಿಂಗನೆ ಮಾಡಬೇಕು ಅಂದರೆ ನಮ್ಮ ನಾಲಿಗೆ ವಾಗ್ದೇವತೆಯನ್ನು ಆಲಿಂಗನೆ ಮಾಡಿಕೊಂಡಿರಬೇಕು ಅಂತ. ಕೆಲವು ಸಲ ಬರ್ತಾರೆ ಯಾರೋ ಬಂದಾಗ ನಮಗೆ ಪಾರ್ವತಿ ಪರಮೇಶ್ವರರಿಗೆ ವಿಯೋಗ ಆಗುವುದುಂಟು. ನಿಮಗಿಂತ ನಮಗೆ ಜಾಸ್ತಿ ಗೊತ್ತಾಗತ್ತೆ. ನಾಲಿಗೆಗೂ ಮನಸ್ಸಿಗೂ ವಿಯೋಗ ಆಗುತ್ತೆ. ಯಾರೋ ಬಂದರು ಅಂತಾದಾಗ ಅಂತ ಮನಸ್ಸು ಕೆಟ್ಟು ಹೋಗುತ್ತೆ, ನಾಲಿಗೆ ಕೆಟ್ಟು ಹೋಗುತ್ತೆ, ನಾಲಿಗೆಯಲ್ಲಿ ಸ್ಖಲನೆ ಆಗುತ್ತೆ ಅಂತ. ಅಂದರೆ ಯಾರೋ ಬಂದಾಗ ಪರಮೇಶ್ವರ ಪಾರ್ವತಿಯನ್ನು ಬಿಟ್ಬಿಡ್ತಾನೆ, ಆಲಿಂಗನೆ ಬಿಟ್ಬಿಡ್ತಾನೆ. ಬಿಟ್ರು ಅಂತಂದರೆ ಆವಾಗ ನಾವು ಜಾರ್ತೇವೆ ಅಂತ ಅರ್ಥ. ಜಾರಬಾರದು, ಪಾರ್ವತಿಯನ್ನು ಬಿಡಬಾರದು. ಭೃಗು ಋಷಿಗಳು ಬಂದರು. ಭೃಗು ಋಷಿಗಳು ಬಂದರೆ ಪಾರ್ವತಿ ಪರಮೇಶ್ವರರ ವಿಯೋಗ ಆಯಿತು ಅಂತ. ಅದರಿಂದ ಹಂತುಂ ಅಭ್ಯದ್ರವತು ಅಂತ ಹೇಳ್ತಾರೆ. ರುದ್ರದೇವರು ಅಂದರೆ ಮನಸ್ಸು ಭೃಗು ಋಷಿಗಳನ್ನು ಹೊಡಿಲಿಕ್ಕೆ ಹೋಯಿತು ಅಂತ. ಹೊಡಿಲಿಕ್ಕೆ ಹೋಯಿತು ಅನ್ನೋದು ಅರ್ಥ ಏನು ಗೊತ್ತಾ? ಹಂತುಂ ಎಂಬ ಶಬ್ದ ಒಳ್ಳೆಯ ಶಬ್ದ ಸಂಸ್ಕೃತದಲ್ಲಿ. ಹನನ ಅಂತಂದರೆ ಎರಡು ಅರ್ಥ ಇದೆ. ಹಿಂಸೆ ಅಂತ ಒಂದು ಅರ್ಥ, ಗತಿ ಅಂತ ಒಂದು ಅರ್ಥ. ಹನ ಎಂಬುದಕ್ಕೆ ನಮ್ಮ ರೂಢಿಯಲ್ಲಿದೆ ನೋಡಿ, ಪದ್ಧತಿ ಅಂತ ಹೇಳ್ತೇವೆ ನಾವು. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಪದ್ಧತಿ ಅಂತ ಹೇಳ್ತೇವೆ. ಪದ್ಧತಿ ಅಂದರೆ ದಾರಿ. ಯಾಕೆ ದಾರಿ ಅಂತ ಹೆಸರು ಹೇಳಿ? ಪಥ ಅಂದರೆ ಕಾಲು, ಹತಿ ಅಂದರೆ ಕಾಲಿನಿಂದ ಹತಿ ಅಂದರೆ ಕಾಲಿನಿಂದ ಗತಿ. ಇದೇ ಪದ್ಧತಿ. ಅಂದರೆ 10 ಬಾರಿ ನಮ್ಮ ಕಾಲಿನಿಂದ ಆ ಜಾಗದಲ್ಲಿ ಹೋದರೆ ಅದು ಪದ್ಧತಿ, ದಾರಿಯಾಗಿ ಬಿಡ್ತದೆ. ಅಂದರೆ ಪಾದದ ಹತಿ ಅಂದರೆ ಗತಿಯಿಂದಾಗಿ ಪದ್ಧತಿ ಆಗೋದು ಅಂತ. ಅದರಿಂದ ಹನದಾತುವಿಗೆ ಗತಿ ಅಂತ ಇದೆ. ಗತಿ ಅಂದರೆ ಅವಗತಿ ಅಂದರೆ ಜ್ಞಾನ. ರುದ್ರದೇವರು ಭೃಗುವಿನ ಹತ್ರ ಬಂದರು ಅಂದರೆ ಜ್ಞಾನ ಕೊಡಲಿಕ್ಕೆ ಬಂದರು ಅಂತ ಅದರ ಅರ್ಥ. ಭೃಗು ಋಷಿಗೆ ಒಳ್ಳೆಯ ಜ್ಞಾನ ಉಂಟಾಯಿತು ಅದಕ್ಕೆ ಅಂತ ಶಾಪ ಕೊಟ್ಟರು. ಶಾಪ ಅಲ್ಲ ಅದು ಫ್ಯಾಕ್ಟ್. ಅದು ಏನು ಶಾಪ ಕೊಟ್ಟರು? ಲಿಂಗ ಪೂಜೆ ಆಗಲಿ ಅಂತ. ಅದು ಹಾಗೆ ನಮ್ಮ ಪೂಜೆ ಹೇಗಿರಬೇಕು ಗೊತ್ತಾ? ಲಿಂಗ ಪೂಜೆ ಆಗಬೇಕು. ಮನೋಲಿಂಗ ಪೂಜೆ.
ಮನಸ್ಸಿನ ಲಿಂಗದಲ್ಲಿ ರುದ್ರದೇವರ ಅಧಿಷ್ಠಾನದಲ್ಲಿ ವಾಯುದೇವರನ್ನು ಚಿಂತನೆ ಮಾಡಿ ಭಗವಂತನ ಪೂಜೆ ಮಾಡಬೇಕಾದ್ದು. ಎಲ್ಲ ಪೂಜೆಗಿಂತ ಈ ಪೂಜೆ ವಿಶಿಷ್ಟವಾದ ಪೂಜೆ. ನೀವು ನೋಡಿ, ಪ್ರತೀಕದಲ್ಲಿ ಪೂಜೆ ಮಾಡ್ತೇವೆ, ಅದು ಬೇರೆ, ಹೊರಗಿನ ಭಾಷ್ಯ ಪೂಜೆ ಆಯಿತು. ನಾವು ದೇವರನ್ನು ಎಲ್ಲಿ ಪೂಜೆ ಮಾಡಬೇಕು? ಮನಸ್ಸಿನಲ್ಲಿ ಭಗವಂತನ ಆರಾಧನೆ ನಡೆಸಬೇಕು. ಮನಸ್ಸು ನಮ್ಮ ಪೂಜೆಗೆ ಲಿಂಗ ಆಗಬೇಕು. ಲಿಂಗ ಅಂದರೆ ದೇವರನ್ನು ಕಾಣುವ ಲಿಂಗ, ಅದು ಮನಸ್ಸಾಗಬೇಕು. ನಮ್ಮ ಮನಸ್ಸಿನಲ್ಲಿ ನಡೆಯುವ ವ್ಯಾಪಾರಗಳು ದೇವರು ಇದ್ದಾನೆ ಅನ್ನೋದಕ್ಕೆ ಲಿಂಗ, ಅದು ಜ್ಞಾಪಕ. ಅದು ಮನಸ್ಸಿನ ವ್ಯಾಪಾರ ವಿಚಿತ್ರವಾದ ವ್ಯಾಪಾರ. ಒಂದು ಕ್ಷಣದಲ್ಲಿ ಮನಸ್ಸು ಎಷ್ಟು ಕಡೆ ಹಾರಾಡ್ತದೆ, ಹೋರಾಡ್ತದೆ. ಇದು ನೋಡಿದರೆ ನಮ್ಮ ಕೈಯಲ್ಲಿ ಎಂಥದೂ ಇಲ್ಲ. ಇಡೀ ಮನೆ ನಮ್ಮ ಕೈಯಲ್ಲಿರಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ. ಇಡೀ ಬೀದಿ ನಾನು ಹೇಳಿದಾಗ ಕೇಳಬೇಕು ಅಂತ ಹಾರಿಕೊಳ್ತಾ ಇದ್ದಾರೆ. ಇಡೀ ರಾಜ್ಯ ನಾನು ಹೇಳಿದಾಗ ಕೇಳಬೇಕಂತ. ಮೊದಲು ಪುರಂ ಷಣ್ ಅವಿಜಿತ್ಯ ದುಂಪತಃ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಒಳಗಿದ್ದ ಮನಸ್ಸು ಸರಿ ಮಾಡೋಣ, ಆಮೇಲೆ ಉಳಿದ ದಿಗ್ವಿಜಯದ ಕಡೆಗೆ ನಾವು ಹೋಗಬೇಕು ಅಂತ. ಆ ಮನಸ್ಸಿನ ಹೋರಾಟ ನೋಡಿದರೆ ಅದರ ಒಳಗೆ ಯಾರೋ ಒಂದು ನೇಮನೆ ಮಾಡುವ ಶಕ್ತಿ ಇದೆ ಅಂತ ನಮಗೆ ಅನಿಸಲೇಬೇಕಾದ್ದು. ಹಾಗಾಗಿ ಅದು ಲಿಂಗ, ಮನಸ್ಸೇ ಒಂದು ಲಿಂಗ. ಲಿಂಗ ಅಂದರೆ ಲೀನಂ ಅರ್ಥಂ ಗಮಯತೀತಿ ಲಿಂಗಂ, ಗೊತ್ತಾಗದೇ ಇದ್ದದ್ದನ್ನು ಗೊತ್ತು ಮಾಡುವುದಕ್ಕೆ ಲಿಂಗ ಅಂತ ಹೆಸರು. ಹಾಗಾಗಿ ನಮ್ಮ ಮನಸ್ಸು ಗೊತ್ತಾಗದೇ ಇದ್ದ, ಕಾಣದೇ ಇದ್ದ ಭಗವಂತನನ್ನು ತಿಳಿಸಿಕೊಡ್ಲಿಕ್ಕಿರತಕ್ಕ ಸಾಧನ ಅದು ಮನಸ್ಸು. ಒಂದರಿಂದ ಮಾತ್ರ ದೇವರನ್ನು ತಿಳ್ಕೊಳ್ಬಹುದು, ಇನ್ನೊಂದು ಸಾಧನ ಇಲ್ಲ, ಅದು ಮನಸ್ಸು. ಹಾಗಾಗಿ ಹಂತುಂ ಅಭ್ಯದ್ರವತ್ ಅಂದರೆ ಅವನಿಗೆ ಕೊಲ್ಲಿಕ್ಕೆ, ಅಂದರೆ ಜ್ಞಾನವನ್ನು ಕೊಡಲಿಕ್ಕೋಸ್ಕರ ರುದ್ರದೇವರು ಹೊರಟರು. ಭೃಗುಋಷಿಗಳಿಗೆ ಜ್ಞಾನ ಉಂಟಾಯಿತೇ ಹೊರತು ಅದರಿಂದ ಅಲ್ಲಿ ಕೆಡುಕಾಗಲಿಲ್ಲ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕಾದ್ದು. ಕೈಲಾಸ ಭೃಗುಋಷಿಗಳ ಪಾಲಿಗೆ ಅದು ವರದಾನ ಆಯಿತು, ಅದೇನು ಕೆಟ್ಟದಾಗಲಿಲ್ಲ. ರುದ್ರದೇವರಿಗೇನು ಬೇಜಾರಾಗಲಿಲ್ಲ, ಲಿಂಗಕ್ಕೆ ಪೂಜೆ ಆಗಲಿ ಅಂತಂದರೆ ಅದೇನು ಅವರಿಗೆ ವ್ಯಥೆಗೆ ಕಾರಣ ಆಗಲಿಲ್ಲ. ಯಾಕೆಂತಂದರೆ ಇವತ್ತು ದೇಶದಾದ್ಯಂತ ಲಿಂಗ ಪೂಜೆ ನಡೀತದೆ. ಇದರಿಂದ ಕೆಟ್ಟ ಚಿಂತನೆ ನಮಗೇನೂ ಬರ್ತಾ ಇಲ್ಲ. ಲಿಂಗ ಅಂತಂದರೆ ಅದೊಂದು ಪೂಜೆಗೆ ಮಾನದಂಡ. ಲಿಂಗ ಅಂದರೆ ಜ್ಞಾಪಕ, ದೇವರ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ರುದ್ರದೇವರು ಮನೋನಿಯಾಮಕ, ಪಾರ್ವತೀ ದೇವಿಯರು ವಾಗ್ದೇವತೆ. ಹಾಗಾಗಿ ನಾವು ಅವರ ಬಗ್ಗೆ ಕೆಟ್ಟ ಚಿಂತನೆ ಮಾಡುವಂತಹದ್ದು ಸರ್ವದಾ ತಪ್ಪು. ಪಾರ್ವತಿ ಪರಮೇಶ್ವರ ಆಲಿಂಗನೆ ನೋಡಿ. ಪರಮೇಶ್ವರ ರುದ್ರದೇವರು ಅಂತಂದರೆ ಯಾವಾಗಲೂ ಧ್ಯಾನದಲ್ಲಿ ಆಸಕ್ತರಾದವರು ರುದ್ರದೇವರು. 40 ಕಲ್ಪ ಸಮೀರನಳು ಶಿಷ್ಯತ್ವ ವಹಿಸಿ ಅಂತ ಹೇಳ್ತಾರೆ. ಇಂತಹ ಮಹಾ ಸಾಧಕರು ರುದ್ರದೇವರು. ಯಾವಾಗ ನೋಡಿದರೂ ಕೂಡ ಕೇಳುವುದು, ಮನನೆ ಮಾಡುವುದು, ಧ್ಯಾನ ಮಾಡುವುದು, ದೇವರ ದರ್ಶನ ಬಿಟ್ಟರೆ ಇನ್ನೊಂದಿಲ್ಲ ರುದ್ರದೇವರಲ್ಲಿ. ಹಾಗಾಗಿ ಅವರು ಕಾಮದೋಷ ಉಳ್ಳವರಲ್ಲ, ಕಾಮದೋಷವನ್ನು ನಿವಾರಣೆ ಮಾಡ್ತಕ್ಕಂಥವ್ರು. ಅನಂಗ ಭಂಗಕೃತು ಅಂತ ಅವರನ್ನು ಹೇಳ್ತಾರೆ. ಕಾಮವನ್ನು ಗೆದ್ದವರು ರುದ್ರದೇವರು, ಗೆದ್ದವರಲ್ಲ, ಸುಟ್ಟು ಭಸ್ಮ ಮಾಡಿದವರು. ಅನಂಗ ಅಂತ ಆದದ್ದೇ ರುದ್ರದೇವರಿಂದ. ಅನಂಗ ಅಂದರೆ ಕಾಮ, ಕಾಮನ ಅಂಗವನ್ನೇ ಛೇದನೆ ಮಾಡಿದವರು. ಅವರನ್ನು ಕಾಮುಕ ಅಂತ ಹೇಳಿದ್ರೆ ಎಷ್ಟು ಕೆಟ್ಟದಾಗಿ ಬಿಡ್ತದೆ. ಹಾಗಾಗಿ ನಮ್ಮ ಪಾಲಿಗೆ ರುದ್ರದೇವರು ಅನಂಗಜಿತ್ತಾಗಬೇಕು. ಅನಂಗ ಮನ್ಮಥನನ್ನು, ಅದರ ಅತ್ಯಂತ ಸುಂದರನಾದವನನ್ನು ಅಂಗ ಇಲ್ಲದವನನ್ನಾಗಿ ಮಾಡಿದವರು ರುದ್ರದೇವರು. ಹಾಗೆ ನಮ್ಮ ಪಾಲಿಗೆ ಮನ್ಮಥ ಅನಂಗನಾಗಬೇಕು, ಮತನೇ ಮಾಡುವವನಾಗಬಾರದು, ಅಂಗ ಛೇದ ಆದವನಾಗಬೇಕು. ಅದು ಮಾಡಿದ ಶಕ್ತಿ ಅದು ರುದ್ರದೇವರು. ಹಾಗಾಗಿ ರುದ್ರದೇವರ ಬಗ್ಗೆ ಕೆಟ್ಟ ಚಿಂತನೆ, ವಿಕೃತವಾದ ಚಿಂತನೆ ನಾವು ಮಾಡಬಾರದು. ಈ ಘಟ್ಟ ಅದ್ಭುತವಾದ ಘಟ್ಟ. ನಮ್ಮ ಪಾಲಿಗೆ ಇದು ಅನುಸಂಧಾನಕ್ಕೆ ಪೂರಕವಾಗಬೇಕು. ಮನಸ್ಸು ಮತ್ತೆ ವಾಕ್ ಇದು ಪರಸ್ಪರ ಪೂರಕ. ಪಾರ್ವತಿ ಪರಮೇಶ್ವರರ ಹಾಗೆ ಜೊತೆಯಾಗಿ ಇರಬೇಕಾದ್ದು ಸಾಧನೆಗೆ ಪೂರಕ ಅನ್ನುವ ಅನುಸಂಧಾನ ನಮ್ಮಲ್ಲಿರಬೇಕು. ಕೈಲಾಸದಿಂದ ಭೃಗುಋಷಿಗಳು ವೈಕುಂಠಲೋಕಕ್ಕೆ ಬಂದರು. ಬ್ರಹ್ಮಲೋಕದಲ್ಲಿ ವೇದಘೋಷವನ್ನೇ ಕೇಳಿದರು. ರುದ್ರದೇವರ ಲೋಕಕ್ಕೆ ಬಂದರೆ ಲಿಂಗ ಮನನ ಮಾಡಿದರು. ವೈಕುಂಠ ಲೋಕಕ್ಕೆ ಬಂದರೆ ಭಗವಂತನ ಸಾಕ್ಷಾತ್ಕಾರ ಆಯಿತು. ಎಂತಹ ಸೌಭಾಗ್ಯ! ವೈಕುಂಠ ಅಂತ ಅದಕ್ಕೆ ಹೆಸರು. ಅಲ್ಲಿ ಯಾವ ಕೊರೆತನೂ ಇಲ್ಲ, ಯಾವುದೂ ಇಲ್ಲ ಅಂತೇನಾಗುವುದಿಲ್ಲ. ಕುಂಟನ ಅಂತಂದರೆ ಕುಂಟುವ ಪ್ರಸಂಗನೇ ಇಲ್ಲ. ಅದರಿಂದ ಅಮುಕ್ತರು ಬರಲಿಕ್ಕೆ ಯೋಗ್ಯವಾದ ವೈಕುಂಠದ ಒಂದು ಭಾಗದಲ್ಲಿ ಭಗವಂತನ ಉಪಸತ್ತಿ ಮಾಡಿದರು. ದೇವರು ಮಲಗಿದ್ದ. ಈ ಪುರಾಣಗಳು ಭಗವಂತನ ಬಗ್ಗೆ ಪರಿಚಯ ಮಾಡಿಸಿಕೊಡುವ ಕ್ರಮನೇ ಹಾಗೆ. ಭಗವಂತ ನಮ್ಮ ದೇವರು ಮಲಗಿದವ.
ಎಷ್ಟು ಖುಷಿ ನೋಡಿ, ದೇವರ ಉಪಾಸನೆ ಮಾಡಲಿಕ್ಕೆ ಎಷ್ಟು ಖುಷಿ ನೋಡಿ. ಒಬ್ಬರು ಬದರಿಗೆ ಬಂದಿದ್ರು. ಬದರಿ ಬಂದವರು ಮಲಗಿದ್ರು. ಏನು ಮಾಡಿದ್ರಿ? ಮಲಗಿದ್ರು ಅಂತ. ಆಗ ಒಬ್ಬರು ಹೇಳಿದ್ರು, ಭಾರಿ ಚೆನ್ನಾಗಿದೆ, ಮಲಗಿಲ್ಲಿ ಅಂತ. ಯಾಕೆ ಅಂತ, ನಮ್ಮ ದೇವರೇ ಮಲಗಿದ್ದಾರೆ, ನೀವು ಮಲಗಿ ಅಂತ. ಮಲಗಿದ ದೇವರನ್ನು ಉಪಾಸನೆ ಮಾಡಿದರೆ ಮಲಗುವುದು ಬಂತು ಅಂತ. ಮಲಗುವುದು ಅಂದರೆ ಏನು? ಭಗವಂತ. ನಾವು ಯಾವಾಗ ಮಲಗ್ತೇವೆ? ಎಲ್ಲ ಕೆಲಸ ಆದ ಮೇಲೆ ನಾವು ಮಲಗೋದು. ನಮ್ಮ ಕ್ರಮ ಅಂದರೆ ಹಾಗೆ. ಯಾವುದಾದ್ರೂ ಕೆಲಸ ಇದ್ದರೆ, ಪೆಂಡಿಂಗ್ ಇದ್ದರೆ ನಾವು ಮಲಗುವ ಕ್ರಮನೇ ಇಲ್ಲ. ಮಲಗಿದ ಅಂತಂದರೆ ಎಲ್ಲ ಕೆಲಸವನ್ನು ಕೂಡ ಮುಗಿಸಿದವ, ಕೃತಕೃತ್ಯ ಅಂತ ಅದಕ್ಕೆ ಅರ್ಥ. ನಮ್ಮ ದೇವರು ಮಲಗಿದ್ದಾನೆ ಅಂತಂದರೆ ಮಾಡಬೇಕಾದ್ದನ್ನೆಲ್ಲ ಮಾಡಿದ್ದಾನೆ, ಅಂದರೆ ಮಾಡಬೇಕಾದ್ದು ಯಾವುದೂ ಇಲ್ಲ. ಹಾಗಾಗಿ ಅವನಷ್ಟು ಮಲಗುವವರನ್ನು ಪ್ರಪಂಚದಲ್ಲಿ ನಾವು ಇನ್ನೊಂದು ಕಡೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಕೃತಕೃತ್ಯನಾದವ, ಪೂರ್ಣನಾದವ ಅವ ಒಬ್ಬ ಮಾತ್ರ. ಉಳಿದವರೆಲ್ಲ ಅಪರಿಪೂರ್ಣರಾದ್ದರಿಂದ ಮಲಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇವರು ಮಲಗಿದ್ದ, ಆರಾಮವಾಗಿ ಮಲಗಿದ್ದ. ವಿಶೇಷಣ ಕೊಡಬೇಕು. ಯಾಕಂದರೆ ಮಲಗುವುದು ಅಂದರೆ ರೋಗದಿಂದ ಮಲಗ್ತಾರೆ ನೋಡಿ. ದೇವರು ಮಲಗಿದ್ದ ಅಂದರೆ ದೇವರೆಲ್ಲಿದ್ದಾನೆ? ಬೆಡ್ ರೆಸ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಸಮಸ್ಯೆ, ಕೆಟ್ಟ ಶಬ್ದ ಅದು. ಹಾಗಾಗಿ ದೇವರು ಮಲಗಿದ್ದಾನೆ ಅಂತಂದರೆ ಆರಾಮವಾಗಿ ಮಲಗಿದ್ದಾನೆ ಅಂತ ಇದನ್ನು ಎಜೆಕ್ಟಿವ್ ಕೊಡಬೇಕಾಗತ್ತೆ. ಕೆಲವರು ಮಲಗ್ತಾರೆ ಹೇಗಂದರೆ ಜಾಸ್ತಿ ಆದರೆ ತಿಂದದ್ದು ಮಲಗಬೇಕಾಗತ್ತೆ. ಅದು ಒಂದು ರೋಗನೇ ಒಂದು ರೀತಿ ಇತ್ತು. ನಮ್ಮ ದೇವರು ಹಾಗಲ್ಲ, ಯೋಗನಿದ್ರೆ ಅಂತ. ನೀವು ನೋಡಿ, ದೇವರು ಮಲಗ್ತಾನೆ. ಶ್ರೀರಂಗಕ್ಕೆ ಹೋದರೆ ನಮ್ಮ ದೇವರು ಮಲಗಿರ್ತಾನೆ. ನಾವು ತ್ರಿವೇಂದ್ರಂ ಅನಂತ ಶಯನಕ್ಕೆ ಹೋದರೆ ದೇವರು ಮಲಗಿರ್ತಾನೆ ನೋಡಿ. ಆ ಊರಿಗೆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಅನಂತ ಶಯನ. ಊರಿಗೆ ಹೆಸರು ಅನಂತ ಶಯನ. ನಮ್ಮ ದೇವರು ಮಲಗಿದ ಜಾಗ ಇಡೀ ಊರಿಗೆ ತ್ರಿವೇಂದ್ರಂ ಅಂತ. ದೇವರನ್ನು ನೋಡಬೇಕಾದ್ರೆ 3 ಬಾಗಿಲು. ಒಂದು ಬಾಗಿಲಿನಿಂದ ದೇವರನ್ನು ನೋಡ್ಲಿಕ್ಕಾಗೋದಿಲ್ಲ, 3 ಬಾಗಿಲು ಅಂತ. ತಿರುಪತಿಗೆ ಹೋದರೂ 3 ಬಾಗಿಲಿದೆ, ನೇರ 3 ಬಾಗಿಲು. ತ್ರಿವೇಂದ್ರಂ ಅಂದರೆ ಅಡ್ಡ 3 ಬಾಗಿಲು. ಯಾಕೆಂದ್ರೆ ವಾದಿರಾಜರು ಹೇಳ್ತಾರೆ, ನಮ್ಮ ದೇವರನ್ನು ನೋಡ್ಲಿಕ್ಕೆ 1 ಬಾಗಿಲು ಸಾಕಾಗೋದಿಲ್ಲ, 3 ಬಾಗಿಲು ಬೇಕು ಅಂತ. ಯಾವುದದು? ಉಪನಿಷತ್ತು ಹೇಳಿದ್ದು ಅಂತ. ಏನು ಉಪನಿಷತ್ತು ಹೇಳಿತ್ತು? ದೇವರನ್ನು ಕಾಣಬೇಕಾಗಿದ್ದರೆ 3 ತ್ರಿವೇಂದ್ರಂ, 3 ಬಾಗಿಲು ಬೇಕು ಅಂತ. ಯಾವುದದು? ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ. ಒಂದು ಶ್ರವಣದ ಬಾಗಿಲು, ಒಂದು ಮನನದ ಬಾಗಿಲು, ಇನ್ನೊಂದು ಧ್ಯಾನದ ಬಾಗಿಲು. 3 ಬಾಗಿಲಿನಿಂದ ಮಾತ್ರ ನಮ್ಮ ದೇವರನ್ನು ನೋಡ್ಬೋದು, ಒಂದೊಂದು ಬಾಗಿಲಿನಿಂದ ನೋಡ್ಲಿಕ್ಕಾಗುವುದಿಲ್ಲ ಅಂತ. ಅನಂತ ಶಯನಕ್ಕೆ ಹೋದರೆ ದೇವರನ್ನು ನೋಡ್ತೇವೆ, ಮಲಗಿದ ದೇವರನ್ನು ನೋಡ್ತೇವೆ ನಾವು. ನೀವು ನೋಡಿ, ದೇವರು ಮಲಗಿದ್ದಾನೆ ಅಂದರೆ ನಮ್ಮ ಹಾಗಲ್ಲ. ನಾವು ಮಲಗುವುದಂದರೆ ದಿಂಬು ಇಟ್ಟು ಅದರ ಮೇಲೆ ಆರಾಮಾಗಿ ಹೊದ್ದುಕೊಂಡು ಮಲಗ್ತೇವೆ. ಅಂದರೆ ಮಲಗುವುದಂದರೆ ತಲೆ ಬಿದ್ದುಕೊಳ್ಬೇಕು, ಅದು ಮಲಗುವುದು ಅಂತಂದರೆ. ತಲೆಗೆ ರೆಸ್ಟ್, ಹೆಡ್ ರೆಸ್ಟ್ ಬೇಕು ಅದಕ್ಕೆ. ದೇವರು ಮಲಗುವಾಗ ಕತ್ತಿನ ತನಕ ಮಲಗ್ತಾನೆ, ಅದರ ಮೇಲೆ ಮಲಗುವುದಿಲ್ಲ. ಅಂದರೆ ತಲೆ ಎಚ್ಚರ ಇರ್ತದೆ, ಬಾಡಿ ಮಾತ್ರ ಬಿದ್ದಿರ್ತದೆ. ನಮ್ದು ಹಾಗಲ್ಲ, ಕೈಯಲ್ಲಾಡ್ತದೆ, ಕಾಲಲ್ಲಾಡ್ತದೆ, ತಲೆ ಮಾತ್ರ ಸೈಲೆಂಟ್ ಮೋಡ್, ಏನಿಲ್ಲ, ನಿಸ್ತಬ್ಧ. ನಮ್ದು ದೇವರದ್ದು ಹಾಗಲ್ಲ, ತಲೆ ಆಕ್ಟಿವ್ ಆಗಿರ್ತದೆ. ಇದಕ್ಕೆ ಯೋಗ ನಿದ್ರೆ ಅಂದರೆ ಇದನ್ನು ಹೇಳೋದು. ಭಗವಂತ ಇಡೀ ಎಚ್ಚರದಲ್ಲಿ ಮಲಗಿರ್ತಾನೆ ಅಂತ. ದೇವರಿಗೆ ಮಾತ್ರ ಸಾಧ್ಯ, ಇನ್ನೊಬ್ಬರಿಗೆ ಸಾಧ್ಯ ಆಗುವಂತಹದ್ದಲ್ಲ. ಹಾಗಾಗಿ ಭಗವಂತ ವೈಕುಂಠದಲ್ಲಿ ಮಲಗಿದ್ದ. ದೇವರು ಇಲ್ಲದೆ ನರ್ವತೆ ತತ್ಕ್ರಿಯತೆ ಕಿಂಚನಾರೆ, ಒಂದು ಕ್ಷಣನೂ ಏನೂ ಆಗುವುದಿಲ್ಲ. ದೇವರು ಮಲಗಿದ ಅಂದರೆ ಇಡೀ ಮಲಗಿದ ಅಂತಂದರೆ ಹೇಗಿರ್ಬೇಕ್ರಿ? ಚಾತುರ್ಮಾಸ್ಯ ಭಾರೀ ಖುಷಿ ನಮಗೆ. ಯಾಕಂದರೆ ದೇವರು ಮಲಗಿದ್ದಾನೆ 4 ತಿಂಗಳು ಇನ್ನು ಹೇಳುವುದಿಲ್ಲ ಅಂತ. ಅಂದರೆ ಸಂಧ್ಯಾ ವಂದನೆ ಕ್ಯಾನ್ಸಲ್ ಅಲ್ಲ, ಡಬ್ಬಲ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ವೃತಾನುಷ್ಠಾನಗಳು ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಅಂದರೆ ದೇವರು ನಮ್ಮ ಬಾಲಿಗೆ ಮಲಗಿರ್ತಾನೆ, ಅವನು ನಮ್ಮ ಬಾಲಿಗೆ ಎಬ್ಬಿಸಬೇಕಾಗಿದ್ದರೆ ದೇವರೇ ಏಳು 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 ಅಂತ ಹೇಳ್ತಾನೆ ಇರಬೇಕಾಗ್ತದೆ. ಅಂದರೆ ದೇವರು ಮಲಗಿದ್ದಲ್ಲ, ಸಾಧನೆ ಶೂನ್ಯರ ಪಾಲಿಗೆ ದೇವರು ಮಲಗಿರ್ತಾನೆ, ಇನ್ನಷ್ಟು ಸಾಧನೆ ಬೆಳೆಸಿ ಅಂತ. ವೈಕುಂಠದಲ್ಲಿ ಮಲಗಿದ ದೇವರು ಅಂತ. ಯಾಕೆ ಅಂತಂದರೆ ಭೃಗುಋಷಿಗಳನ್ನು ಕಳಿಸ್ಲಿಕ್ಕೋಸ್ಕರ ಭಗವಂತ ಮಲಗಿದ. ಭೃಗುಋಷಿಗಳು ಬಂದರು, ದೇವರು ಮಲಗಿದ್ದಾನೆ ಅಂತ. ಕೆಲವು ಸಲ ಹಾಗಾಗತ್ತೆ, ಸಾಲ ಕೇಳಿದವರು ಬಂದರೆ ನಿದ್ರೆ ಜಾಸ್ತಿ ಆಗೋದುಂಟು. ಯಾರಾದರೂ ಸಾಲ ಕೇಳಲಿಕ್ಕೆ ಬಂದರೆ ನಿದ್ರೆ ಜಾಸ್ತಿ ಆಗುವುದುಂಟು. ಯಾರಾದರೂ ಸಹಾಯ ಕೇಳಲಿಕ್ಕೆ ಬಂದರೆ ಎಲ್ಲ ನಿದ್ರೆ ರೋಗಗಳು ಜಾಸ್ತಿ ಉಂಟು. ಪ್ರಾಯಶಃ ನಮ್ಮ ದೇವರಿಗೆ ಇದೆಂಥದೋ ಒಂದು ಆಗಿದೆ. ಭೃಗುಋಷಿಗಳು ಬರ್ತಾರೆ ಅಂತಂದರೆ ದೇವರದ್ದು ಗೊರಕೆ ನಿದ್ರೆ ಪ್ರಾರಂಭ ಆಯಿತು ಅಂತ. ನಾವು ಬರುವಾಗ ದೇವರು ಮಲಗಬಾರ್ದು, ದೇವರು ಎಚ್ಚೆತ್ತುಕೊಳ್ಬೇಕು. ಇದು ನಮಗೆ ಪುರಾಣ ಹೇಳುತ್ತೆ. ಭೃಗುಋಷಿಗಳು ಬಂದರು, ದೇವರು ಮಲಗಿದ.
ಯಾಕೆ ಮಲಗಿದ ಅಂತಂದರೆ ಮಲಗಿದವನನ್ನು ಎಬ್ಬಿಸಲಿಕ್ಕೆ ಬರ್ತವ ಇವ ಅಂತ. ಅಂದರೆ ನಾವು ದೇವರನ್ನು ಎಬ್ಬಿಸುವವರಾಗಬೇಕು, ದೇವರನ್ನು ಮಲಗಿಸುವವರಾಗಬಾರದು, ದೇವರನ್ನು ಎಬ್ಬಿಸಬೇಕು ಅಂತ. ಭೃಗುಋಷಿಗಳು ಬಂದರು, ದೇವರನ್ನು ಎಬ್ಬಿಸಬೇಕು ಅಂತ ಬಂದರು. ನಾವು ದೇವರನ್ನು ತೊಟ್ಟಿಲಿಟ್ಟು ತೂಗುತ್ತೇವೆ, ಮಲಗಿಸುವುದಲ್ಲ, ದೇವರನ್ನು ಎಬ್ಬಿಸುವುದು ಅಂತ ಅರ್ಥ. ಯಾಕೆಂತಂದರೆ ದೇವರನ್ನು ಆಚೆ ಈಚೆ ಮಾಡಿದರೆ, ದೇವರನ್ನು ಚಿಂತನೆ ಮಾಡಿದರೆ ದೇವರು ನಮ್ಮ ಪಾಲಿಗೆ ಹೇಳ್ತಾರೆ, ಎದ್ದೇಳ್ತಾರೆ ಅಂತ. ಭೃಗುಋಷಿಗಳು ವೈಕುಂಠಕ್ಕೆ ಬಂದರೆ ನಮ್ಮ ದೇವರು ಮಲಗಿರ್ತಾನೆ, ನಿದ್ರೆ ಮಾಡಿರ್ತಾನೆ. ಭೃಗುಋಷಿಗಳು ನೋಡಿದ್ರು, ಛೇ ಎಂಥ ಅನ್ಯಾಯ ನಡೆಯಿತು ಅಂತ. ಅಲ್ಲಿ ಹೋದೆ, ಕೂತು ನಿದ್ದೆ ಮಾಡಿದ. ಕೈಲಾಸಕ್ಕೆ ಹೋದೆ, ಹೆಂಡತಿಯ ಜೊತೆಗೆ ವಿಹಾರ ಮಾಡಿದ. ಇಲ್ಲಿ ಬಂದರೆ ಪೂರ್ತಿ ಫ್ಲ್ಯಾಟ್ ಬಿದ್ದುಬಿಟ್ಟಿದ್ದಾನೆ. ಎಂಥ ಕಥೆ ಇದು ಅಂತ ದೇವರು ನೋಡಿದ. ಭೃಗುಋಷಿಗಳು ನೋಡಿದರು, ಏನಿದು ಅಂತ. ಯಾವಾಗಲೂ ಹಾಗೆ ನೋಡಿ, ಸ್ವಲ್ಪ ನಮಗೆ ಅನುಸಂಧಾನ ಕಡಿಮೆ ಆದರೆ ಸಿಟ್ಟು ಬರುತ್ತೆ. ಪುರಾಣ ಹೇಳುತ್ತೆ, ನಮ್ಮ ಬಗ್ಗೆ ಯಾರಾದರೂ ಪ್ರತಿಕ್ರಿಯೆ ತೋರಿಸದೇ ಹೋದರೆ ನೀವು ಕೋಪಗೊಳ್ಳಬೇಡಿ ಅಂತ. ಆವೇಶದಿಂದ ಆಕ್ರೋಶ ನಮಗೆ ಬರಬಾರದು ಅಂತ. ಸ್ವಲ್ಪ ಸಮಾಧಾನ ಮಾಡಿ ಅಂತ. ಒಂದು ಕ್ಷಣ ವಿಳಂಬ ಆಗಿಬಿಟ್ರೆ ಕೋಪ ತಪ್ಪಿ ಹೋಗ್ತದೆ. ಕೋಪ ಬರೋದು ಒಂದು ಕ್ಷಣದ ಅಂತರದಲ್ಲಿ. ಆ ಕ್ಷಣವನ್ನು ನಾವು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡಬೇಕಾದ್ದು. ಭೃಗುಋಷಿಗೆ ಕೋಪ ಬಂತು, ಭಗವಂತನ ಎದೆಗೆ ತುಳಿದ ಅಂತ, ವಕ್ಷಸ್ಸಿಗೆ ತುಳಿದ ಅಂತ. ದೇವರಿಗೆ ಎಚ್ಚರಿಕೆ ಆಯಿತು ಅಂತ ಪುರಾಣ ಹೇಳುತ್ತೆ. ಭೃಗುಋಷಿಗಳು ಭಗವಂತನನ್ನು ತುಳಿದರು. ಯಾಕೆ ತುಳಿದ? ದೇವರಿಗೆ ನಿದ್ರೆ ಅಂತ ಚಿಂತನೆ ಮಾಡಿದ. ದೇವರಿಗೆ ನಿದ್ರೆ ಅಂತ ಚಿಂತನೆ ಮಾಡಿದರು. ನಾನು ಮಾಡಿದಾಗ ದೇವರು ಮಲಗಿದ, ನನ್ನನ್ನು ಉಪೇಕ್ಷೆ ಮಾಡಿದ ಅಂತ ತಿಳ್ಕೊಂಡ್ರು. ಒಂದು ರೀತಿ ತುಳಿಯುವುದೇ. ಭೃಗುಋಷಿಗಳು ಒಂದು ಸಲ ತುಳಿದದ್ದು. ನಾವು ದಿನಾ ತುಳಿತಾ ಇದ್ದೇವೆ ಭಗವಂತನನ್ನು ಅಲ್ವ. ಎಂಥ ಪಾಪಿಗಳು. ಜನ ಹೇಳ್ತಾರೆ, ನಾವು ಹೇಳ್ತೇವೆ, ಏನ್ರಿ ಭೃಗುಋಷಿಗಳು ತುಳಿದರು ನಮ್ಮ ದೇವರನ್ನು, ಎಂಥವನು ಅಂತ. ನಾವು ಹಾಗೆ ಹೇಳಿ ತುಳಿಯುವುದೇ ಅಲ್ವ. ತಿಳಿಯಬೇಕು ಹೊರತು ತುಳಿಯಬಾರದು. ದೇವರ ಬಗ್ಗೆ ನಾವು ದಿನ ಬೈಲಿಕ್ಕುಂಟು. ಇದು ಒಂದು ರೀತಿಯಲ್ಲಿ ದೇವರನ್ನು ತುಳಿಯುವ ಕಾರ್ಯಕ್ರಮ. ನಾವು ನಮ್ಮನ್ನು ತೊಳೆದರೆ ತುಳಿಲಿಕ್ಕಾಗುವುದಿಲ್ಲ. ಭೃಗುಋಷಿಗಳು ಭಗವಂತನ ವಕ್ಷಸ್ಥಳವನ್ನು ಕಾಲಿನಿಂದ ಒದ್ರು. ದೇವರಿಗೆ ಎಚ್ಚರಿಕೆ ದೇವರು ನೋಡಿದ, ಭೃಗುಷಿಗಳೇ ನೀವು ಬಂದ್ರಿ, ನನಗೇನು ಗೊತ್ತಾಗಿರಲಿಲ್ಲ, ಛೇ ಅನ್ಯಾಯ ಆಯಿತು, ಬನ್ನಿ ಅಂತ ಹೇಳ್ದ. ಕಾಲು ಒತ್ತಿದ. ಭೃಗುಋಷಿಗಳಿಗೆ ಸಾಕಾಯ್ತು. ಯಾಕೆ ಒದ್ದೆ ಅಂತ ಅನ್ನಿಸ್ತವರಿಗೆ. ಅವ್ರಿಗೆ ಆಸನದಲ್ಲಿ ಕೂಡಿಸಿದ. ಉಷ್ಣೋದಕೇನಯ್ಯ ಪ್ರಕ್ಷಾಲನೆಯ ಮಾಸ ಅಂತ ಬಿಸಿನೀರು ಅಲ್ಲಿಂದ ಪ್ರಾರಂಭ ಆಯಿತು. ಬಿಸಿನೀರಿನಿಂದ ಪಾದದೊಳೆಯುವುದು ಅಂತ. ಪಾದಕವನ್ನು ತೊಳೆದ ಭಗವಂತ, ಎಣ್ಣೆ ಹಚ್ಚಿದ, ಅದಕ್ಕೆ ಬಿಸಿನೀರು ಏರದ. ಭೃಗುಷಿಗಳೇ ನೋವಾಯ್ತು ನಿಮಗೆ, ಯಾಕೆಂದರೆ ಕಠೋರವಾದ ನನ್ನ ಎದೆ, ಅದಕ್ಕೆ ತುಳಿದಿರಿ, ಮೃದುವಾದ ಪಾದದಿಂದ ಒದ್ರಿ, ಕಾಲಿಗೆ ಎಷ್ಟು ನೋವಾಯಿತು ಪಾಪ, ಛೇ ಅಂತ ಹೇಳಿದ. ಎಣ್ಣೆ ತಿಕ್ಕಿದ, ಬಿಸಿನೀರು ಹಾಕಿದ, ಕಾಲು ಒತ್ತಿದ, ಪಾದಪೂಜೆ ಮಾಡಿದ. ಭೃಗುಋಷಿಗಳಿತ್ರ ಒಂದು ಇಷ್ಟು ಇತ್ತು, ತುಳಿದಾಗದ್ದು ಅಷ್ಟು ಹೋಯಿತು, ಮತ್ತೊಂದಿಷ್ಟು ಇತ್ತು, ಅಷ್ಟು ಹೋಯ್ತು ಮೈನಸ್ ಎಲ್ಲ. ಪಾದ ತೊಳೆಸಿಕೊಂಡ ಅಲ್ಲ, ಅವನ ಬ್ಯಾಂಕ್ ಕ್ರೆಡಿಟ್ ಎಲ್ಲ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಯಿತು ಅಂತ ಹೇಳಿತು. ಭೃಗುಋಷಿಗಳು ಖಾಲಿ ಆದರು. ಯಾರಾದರೂ ಕಾಲು ತೊಳೆದರೆ ಖುಷಿ ಆಗುತ್ತೆ ನಮಗೆ. ಕಾಲು ತೊಳೆದ್ರು ಅಂತ. ಕಾಲು ತೊಳೆದದ್ದಲ್ಲ, ನಮ್ಮಲ್ಲಿ ಏನಿತ್ತು ಅದನ್ನೆಲ್ಲ ತೊಳ್ಕೊಂಡು ಹೋದರು ಅಂತ ಅದಕ್ಕೆ ಅರ್ಥ. ಎಲ್ಲ ಖಾಲಿ ಆಯಿತು ಅಂತ ಅರ್ಥ. ಭೃಗುಋಷಿಗಳ ಕಾಲು ತೊಳೆದ ಅಂತಂದರೆ ಪಾದ ಅಲ್ಲ ತೊಳೆದದ್ದು, ಅವರನ್ನು ಇಡೀ ತೊಳೆದ. ನಮ್ಮಲ್ಲಿ ಹೇಳ್ತಾರೆ ನೋಡಿ, ಸರಿ ತೊಳೆದರು ಅಂತಂದರೆ ಅವರ ತಪ್ಪನ್ನು ಭಗವಂತ ಅವರಿಗೆ ತೋರಿಸಿಕೊಟ್ಟ. ಏನು ಅಂದರೆ, ದೊಡ್ಡವರನ್ನು ನಾವು ಶುಶ್ರೂಷೆ ಮಾಡುವ ಕ್ರಮ ಹೇಗೆ ಅಂದರೆ ಹೀಗೆ ಅಂತ ಭಗವಂತ ತೋರಿಸಿಕೊಟ್ಟ. ಇಡೀ ಜಗತ್ತಿಗೆ ಭಗವಂತ ತೋರಿಸಿಕೊಟ್ಟದ್ದು. ನಮ್ಮ ಮನೆಯಲ್ಲಿ ಯಜಮಾನನ ಪಾತ್ರ ಇಷ್ಟು ದೊಡ್ಡದಿದೆ. ಏನು ಅಂದರೆ, ಅವನು ಸ್ವಲ್ಪ ಎಡವಿದರೂ ಇಡೀ ಕುಟುಂಬ ಅದು ಎಡವುತ್ತದೆ. ಮನೆಯ ಯಜಮಾನ ಚೆನ್ನಾಗಿದ್ದರೆ ಇಡೀ ಮನೆ, ಇಡೀ ಪರಿವಾರ ಚೆನ್ನಾಗಿರ್ತದೆ ಅಂತ ನಮ್ಮ ದೇವರು ಅತಿಥಿ ಪೂಜೆಯನ್ನು ಮಾಡಿ ತೋರಿಸಿದ. ಅತಿಥಿ ದೇವೋಭವ ಅಂತ. ಯಾರಾದರೂ ದೊಡ್ಡವರು ಬಂದರೆ ಆತಿಥ್ಯ ಹೇಗೆ ಮಾಡಬೇಕು ನಮ್ಮ ದೇವರು ಮಾಡಿ ತೋರಿಸಿದ. ಪಾದ ಪ್ರಕ್ಷಾಲನೆ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಉಪಚಾರಗಳನ್ನೂ ಮಾಡಿದ. ದೊಡ್ಡವರು ಮಾಡಿ ತೋರಿಸಿದರೆ ಚಿಕ್ಕವರಿಗೆಲ್ಲ ಇದು ಪದ್ಧತಿ. ದೊಡ್ಡವರು ದೇವರ ಪೂಜೆ ಮಾಡಿದರೆ ಚಿಕ್ಕವರಿಗೆ ಅದು ನಾಂದಿ ಆಗ್ತದೆ. ದೊಡ್ಡವರು ಭಜನೆ ಮಾಡಿದರೆ ಮಕ್ಕಳೆಲ್ಲ ಅದನ್ನು ಮಾಡ್ತಾರೆ. ಮನೆಯಲ್ಲಿ ಒಳ್ಳೆಯ ಆದರ ಆತಿಥ್ಯ ಮಾಡಿದರೆ ಮಕ್ಕಳಿಗೆಲ್ಲ ಇದೊಂದು ಒಳ್ಳೆಯ ಚಿಂತನೆ ಸಿಗ್ತದೆ. ಯಾರಾದರೂ ಅತಿಥಿಗಳು ಬಂದರೆ ಗುಮ್ಮ ಕೂತ್ರೆ ನಮ್ಮ ಪರಂಪರೆನೇ ಗುಮ್ಮ ಆಗಿಬಿಡುತ್ತೆ ಅಷ್ಟೇ. ಅದು ಮತ್ತೆ ಯಾರೂ ಅಂಟಿಕೊಳ್ಳೋದಿಲ್ಲ.
ಗಮ್ ಬರುವುದೇ ಇಲ್ಲ ಅದಕ್ಕೆ. ನಮ್ಮ ದೇವರು ಭೃಗುಋಷಿಗಳ ಉಪಚಾರ ಮಾಡಿದರು, ಆತಿಥ್ಯ ಮಾಡಿದರು, ತುಳಿದ ಕಾಲನ್ನು ತೊಳೆದರು, ಅದಕ್ಕೆ ನಮ್ಮ ದೇವರು ಅಂತ ಹೇಳಿದ್ರು. ನೋಡಿ, ಭೃಗುಋಷಿಗಳು ಪೂರ್ಣ ಚೇಂಜ್. ಮಲಗಿದ ಅಂತ ಕೋಪದಲ್ಲಿ ಒದ್ದ ಭೃಗುಋಷಿಗಳು ಮನಸ್ಸಲ್ಲಿ ಇದ್ದ ಕೆಟ್ಟ ಭಾವನೆ ಎಲ್ಲ ಹೋಯಿತು. ದೇವರು ಕಾಲು ತೊಳೆದದ್ದಲ್ಲ, ಕಾಲಿನ ಮೂಲಕ ನೀರು ಹಾಕಿದರೆ ಅದು ಮನಸ್ಸಿಗೆ ಹೋಯಿತು. ಮರಕ್ಕೆ ನೀರು ಹಾಕಿದರೆ ಇಡೀ ಕೊಂಬೆಗೆ ಹೋದ ಹಾಗೆ ನಮ್ಮ ದೇವರು ಪಾದ ತೊಳೆದರೆ ಭೃಗುಋಷಿಗಳ ಮನಸ್ಸನ್ನು ತೊಳೆದ. ಮನಸ್ಸಿನ ಕಷ್ಪನ ಎಲ್ಲ ದೂರ ಆಯಿತು. ಭೃಗುಋಷಿಗಳು ಕಕ್ಕಾಬಿಕ್ಕಿಯಾಗಿ ಬಿಟ್ರು. ಎಂಥ ದೇವರು ಅಂತ ಹೇಳ್ದ. ನಾನು ತುಳಿದರೆ ನಮಸ್ಕಾರ ಮಾಡಿದ, ಆದರ ಮಾಡಿದ, ಪೂಜೆ ಮಾಡಿದ, ಸಕಲೋಪಚಾರ ಮಾಡಿದ. ಭೃಗುಋಷಿಗಳಿಗೆ ಆದ ಆನಂದಕ್ಕೆ ಇತಿಮಿತಿ ಇಲ್ಲ ಅಂತ. ಇದು ನಮ್ಮ ದೇವರಿಂದ ಕಲಿಬೇಕಾದ್ದು. ನೀವು ಹಾಗೆ ಮಾಡಿ. ಯಾರಾದರೂ ಬಂದರೆ ಮಲಗಿ ತುಳಿತಾರೆ, ಶಬಾಷ್ ಅಂತೇಳಿ ಪಾದ ಪ್ರಕ್ಷಾಲನೆ ಮಾಡಿ. ಮಲಗಿ ಅಂದರೆ ಅರ್ಥ ಏನು ಅಂತಂದರೆ ಬಂದ ಅತಿಥಿಗಳ ಬಗ್ಗೆ ಗಮನ ಹರಿಸಿ ಅಂತದರ ಅರ್ಥ. ಎಲ್ಲ ಕೆಲಸವನ್ನು ಮಲಗಿ ಅಂದರೆ ಉಪರಮ ಮಾಡಿ ಅತಿಥಿಗಳ ಜೊತೆಗೆ ನೀವು ಸ್ಪಂದನೆ ಮಾಡಿ ಬಂದ ಅತಿಥಿಗಳಿಗೆ ಆತಿಥ್ಯವನ್ನು ನೀಡಿ ಅನ್ನುವ ಚಿಂತನೆ ಅದರಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಯಾವ ಮನೆಯಲ್ಲಿ ಆದರ ನಡೀತದೆ, ಆತಿಥ್ಯ ನಡೀತದೆ, ಅಲ್ಲಿ ಭಗವಂತ ಸಂತೋಷ ಪಡ್ತಾನೆ, ವೈಕುಂಠ ಲೋಕ ಅದು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಯಾಕೆಂದರೆ ಋಷಿಗಳು, ಭೃಗುಋಷಿಗಳು ಒಳ್ಳೆಯ ಜ್ಞಾನಿ ಬಂದಾಗ ಆತಿಥ್ಯ ಮಾಡಬೇಕಾದ್ದು ಅಂತ ಭೃಗುಋಷಿಗಳು ಸಂತೋಷಪಟ್ಟರು. ಭಗವಂತನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿದರು. ದೇವರು ಸರ್ವೋತ್ತಮ ಅನ್ನುವ ಅನುಸಂಧಾನ ಮಾಡಿಕೊಂಡು ಹೋದರು. ಜಾಹ್ನವಿ ತೀರಕ್ಕೆ ಹೋಗಿ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದರು. ಯಾಗ ಸಾಂಗೋಪಾಂಗವಾಗಿ ನಡೆಯಿತು ಅನ್ನೋದನ್ನು ಈ ಪುರಾಣ ಹೇಳಿತು. ನಾವಿಲ್ಲಿ ಅನುಸಂಧಾನ ಮಾಡಬೇಕಾದ ತುಂಬ ಅಂಶಗಳಿವೆ. ಭೃಗುಋಷಿಗಳು ತುಳಿದರು ಭಗವಂತನನ್ನು. ದೇವರನ್ನು ತುಳಿಯದೆ ಮತ್ತೆ ಯಾರನ್ನು ತುಳಿಯುದ್ರಿ? ನಾವು ಎಲ್ಲಿ ಕಾಲಿಟ್ಟರೂ ಕೂಡ ಅದು ಭಗವಂತನೇ. ಯಾಕೆಂತಂದರೆ ದೇವರಿಲ್ಲದ ಜಾಗನೇ ಇಲ್ಲ. ನಮ್ಮ ಅಮ್ಮ ಭೂಮಿದೇವಿ ಇಲ್ಲದ ಜಾಗನೇ ಇಲ್ಲ. ನಡೀರಿ ನೋಡುವ, ದೇವರನ್ನು ತುಳಿಯದೆ ನಡೀಲಿಕ್ಕೆ ಸಾಧ್ಯನಾ? ಹಾಗಾಗಿ ಎಲ್ಲಿ ಕಾಲಿಟ್ಟರೂ ಕೂಡ ದೇವರ ಎದೆಯನ್ನೇ ನಾವು ಕಾಲಿಡುವಂಥದ್ದು. ದೇವರ ಎದೆ ಆಗದೇ ಇದ್ದ ಜಾಗನೇ ಇಲ್ಲ. ಹಾಗಾದರೆ ನಮಗೆ ಅನುಸಂಧಾನ ಇರಬೇಕಾದ್ದು. ನಾವು ಕಾಲಿಡುವಾಗ ಸಮುದ್ರ ವಸನೇ ದೇವಿ, ಪರ್ವತ ಸ್ತನಮಂಡಿತೆ, ವಿಷ್ಣುಭಕ್ತಿ, ನಮಸ್ತುಭ್ಯಂ, ಪಾದಸ್ಪರ್ಶಂ, ಕ್ಷಮಸ್ವಾಮಿ, ಇದು ನಮಗೆ ಬೇಕಾದ್ದು. ಭೃಗುಋಷಿಗಳು ತುಳಿದ್ರು, ಆಮೇಲೆ ಕ್ಷಮೆಯಾಚನೆ ಮಾಡಿದರು. ನಾವು ತುಳಿತೇವೆ, ಕ್ಷಮೆಯಾಚನೆ ಮಾಡಬೇಕು. ನಾವು ತುಳಿಯುವುದಕ್ಕಿಂತ ಮುಂಚೆನೇ ಕ್ಷಮೆಯಾಚನೆ ಮಾಡಬೇಕು. ಹೇಳುವುದಕ್ಕಿಂತ ಮುಂಚೆನೆ. ನಮ್ಮ ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ, ಸ್ಮೃತ್ವಾ ವಿಷ್ಣು ಸಮುತ್ತಾಯ ಅಂತ. ನಾವು ಬೆಳಿಗ್ಗೆ ಏಳುವಲ್ಲಿಂದ ನಮ್ಮ ಆಚಾರ್ಯರು ನಮ್ಮ ಡೈರಿ ಹೇಳಿಕೊಟ್ಟಿದ್ದಾರೆ ಹೇಗಿರಬೇಕು ಅಂತ. ನಾವು ದೇವರ ಸ್ಮರಣೆ ಮಾಡಿ ನಮ್ಮ ದಿನಚರಿ ಪ್ರಾರಂಭ ಮಾಡಬೇಕಂತೆ. ಎದ್ದ ತಕ್ಷಣ ದೇವರ ಸ್ಮರಣೆ ಮಾಡಬೇಕಂತೆ. ಇದು ನಮ್ಮ ಆಚಾರ್ಯರು ನಮಗೆ ತೋರಿಸಿಕೊಟ್ಟದ್ದು. ಬೆಳಿಗ್ಗೆ ಏಳುವಾಗಲೇ ಅದಾಗಲಿಲ್ಲ, ಇದಿಲ್ಲ, ಇಲ್ಲ 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 ಅಂತ ಹೇಳಬಾರ್ದಂತೆ. ದೇವರನ್ನು ಸ್ಮರಣೆ ಮಾಡಿಕೊಂಡು ಹೇಳಬೇಕಂತೆ. ಎಷ್ಟು ಚೆನ್ನಾಗಿ ನಮ್ಮ ಆಚಾರ್ಯರು ಹೇಳ್ತಾರೆ ಅಂತಂದರೆ, ಎದ್ದ ಮೇಲೆ ಸ್ಮರಣೆ ಮಾಡುವುದಲ್ಲ, ಸ್ಮರಣೆ ಮಾಡಿ ಹೇಳಬೇಕು ಅಂತ ಹೇಳ್ತಾರೆ. ಇದು ಯಾವ ಆಚಾರ್ಯರೂ ಹೇಳಿಲ್ಲ. ಸ್ಮೃತ್ವಾ ವಿಷ್ಣು ಸಮುತ್ತಾಯ, ಮೊದಲು ಸ್ಮರಣೆ ಆಮೇಲೆ ಹೇಳೋದು ಅಂತ. ಇದೆಂತದ್ರಿ ಅಲ್ಲ, ಹೇಳದೆ ಸ್ಮರಣೆ ಮಾಡಲಿಕ್ಕಾಗುತ್ತಾ ಅಂತ? ಆಗುತ್ತೆ ಅಂತ ಹೇಳಿದ್ರು. ನಾವು ಹೇಳ್ಬೇಕಾದ್ರೆ ಒಂದು 10 ನಿಮಿಷ ಬೇಕು, ಒಂದು 5 ನಿಮಿಷ ಬೇಕು. ಎಲ್ಲರ ಮಿಟ್ಟಿರ್ತೇವೆ, ತಲೆಗೆ ಬಡಿತೇವೆ, ಆಚೆ ಈಚೆ ಹೊರಲಾಡ್ತೇವೆ. ಆಮೇಲೆ ಹೇಳ್ಬೇಕಾ ಅಂತ ನೋಡಿ, ಗಡಿಯಾರ ಏನಾದರೂ ಸರಿ ಉಂಟಾ ಇಲ್ಲ ನೋಡಿ, ಒಂದಷ್ಟು ಗಡಿಯಾರಕ್ಕೊಂದಷ್ಟು ಬೈದು ಆಮೇಲೆ ಮೆಲ್ಲ ಬೇಕಾ ಬೇಡವಾ ಅಂತ ಹೇಳ್ತೇವೆ. ಅಂದರೆ ಪ್ರೊಸೆಸಿಂಗ್ ತುಂಬ ಇದೆ ನೋಡಿ. ಹೇಳ್ಬೇಕಾದ್ರೆ ಅಷ್ಟು ಹೊತ್ತು ಟೈಮ್ ವೇಸ್ಟ್ ಮಾಡಬೇಡಿ. ಅಷ್ಟು ಹೊತ್ತು ದೇವರ ಸ್ಮರಣೆ ಮಾಡಿ. ಎದ್ದು ಕೂಡ್ಲಿಕ್ಕೆ ಆಗುವುದಿಲ್ಲ. ದೇವರೇ 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 ಅಂತೇಳಿ ಹೇಳ್ಬೇಕಾ ಅಂತ ಕೇಳಬೇಡಿ. ದೇವರೇ ಅಂತ ಭಗವಂತನ ಸ್ಮರಣೆ. ಅದು ಬೆಳಗ್ಗೆ ಎದ್ದಾಗ ನಾವೇನು ಸ್ತೋತ್ರ ಮಾಡಬೇಕು ಅದೆಲ್ಲ ಹೇಳಿದ್ದಾರೆ. 10 ನಿಮಿಷದ ಹೊತ್ತು ಹಾಳು ಮಾಡಬಾರದು. ತಲೆಯಲ್ಲಿ ಭಗವಂತನನ್ನು ಹೊತ್ತು ನಾವು ಹೇಳಬೇಕು ಅನ್ನೋದನ್ನು ತೋರಿಸಿಕೊಡ್ತದೆ. ಹಾಗಾಗಿ ನಾವು ಸ್ಮರಣೆ ಮಾಡಿ ಹೇಳಬೇಕಾದ್ದು. ಮುಂದೆ ನಾವು ತಪ್ಪು ಮಾಡಲಿಕ್ಕುಂಟು ಅಂತ ಸ್ವಾಮಿಯನ್ನು ನಾನು ತುಳಿಯಬೇಕು ಅಂತ ಪ್ರಾರ್ಥನೆ ಮಾಡಿ ನಮ್ಮ ದಿನಚರಿಯನ್ನು ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಬೇಕು ಅನ್ನೋದನ್ನು ನಮ್ಮ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ನೋಡಿ, ತುಳಿದ ಭೃಗುಋಷಿ, ಇದನ್ನು ನಾವೇ ವಿಶ್ಲೇಷಣೆ ಮಾಡೋಣ, ಸರಿ ತಪ್ಪು ಅಂತ. ಭೃಗುಋಷಿ ತುಳಿದ, ಅವನಿಗೆ ದೋಷ ಬಂತು, ಸರಿ. ಆದರೆ ಇಡೀ ಜಗತ್ತಿಗೆ ಅದರಿಂದ ಲಾಭ ಆಯಿತು. ಅವನು ತುಳಿದದ್ದಕ್ಕೆ ನಮ್ಮ ಅಮ್ಮ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದಳು. ನಮ್ಮ ದೇವರು
ಭೂಮಿಗೆ ಇಳಿದು ಬಂದ. ಒಂದು ವೇಳೆ ಭೃಗುಋಷಿ ತುಳಿಯದಿದ್ದರೆ ದೇವರು ಬರ್ತಿದ್ನ? ಅಲ್ಲೇ ವೈಕುಂಠದಲ್ಲೇ ಮಲಗ್ತಿದ್ದ, ಅಲ್ಲೇ ಆರಾಮವಾಗಿರ್ತಿದ್ದ. ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ ಅಂತ ದಿನ ಹೇಳಬೇಕಾದ್ರೆ ಇದಕ್ಕೆ ಯಾರು ಕಾರಣ ಹೇಳಿ? ಭೃಗುಋಷಿಗಳು. ಹಾಗಾಗಿ ನಾವು ದಿನನಿತ್ಯ ಭೃಗುಋಷಿಗಳೇ ನಿಮಗೆ ನಮಸ್ಕಾರ. ಯಾಕೆಂದರೆ ಯಾರಾದರೂ ಒಬ್ಬರು ಮುಖರಸ್ತತ್ರ ಹನ್ಯತೆ ಅಂತ ಎದುರು ಹೋಗಿ ನಿಷ್ಠರಾಗುವವರೊಬ್ಬರು ಬೇಕೆ. ಅದರ ಪ್ರಯೋಜನ ಎಲ್ರಿಗೂ ಆಗುತ್ತೆ. ಒಬ್ಬ ನಿಷ್ಠುರಕ್ಕೆ ಸಿಗಲಿ ಭೃಗುಋಷಿಗಳು, ಆದರೆ ಅದರ ಪ್ರಯೋಜನ ಇಡೀ ಸಾಧಕ ವರ್ಗಕ್ಕೆ ಸಿಕ್ಕಿದೆ. ಹಾಗಾಗಿ ಭೃಗುಋಷಿಗಳು ಒದ್ದದ್ದು ಸರಿಯೋ ತಪ್ಪೋ ಅಂತ ಕೇಳಿದರೆ, ನನ್ನ ಹತ್ರ ಕೇಳಿದರೆ ಭೃಗುಋಷಿಗಳು ಮಾಡಿದ್ದು ಸರಿ ಅಂತ. ಯಾಕೆ? ಅವರ ಪಾಲಿಗೆ ಸರಿಯಾಯಿತೋ ಇಲ್ಲೋ ಅಂತ ಚಿಂತನೆ ಮಾಡೋ ತಾಕತ್ತು ನಮಗಿಲ್ಲ. ನಮ್ಮ ಪಾಲಿಗೆ ಭೃಗುಋಷಿಗಳು ಮಾಡಿದ್ದು ಸರಿ. ಜ್ಞಾನಿಗಳು ತುಳಿದರು, ಅದರ ಫಲವಾಗಿ ಭಗವಂತ ಇಲ್ಲಿವರೆಗೆ ಧಾವಿಸಿಕೊಂಡು ಬಂದ. ಇವತ್ತು ನಾವು ಶ್ರೀನಿವಾಸನ ಚಿಂತನೆ ಮಾಡ್ತೇವೆ. ಇವತ್ತು ಬೆಂಗಳೂರಿನಲ್ಲಿ ವಿದ್ಯಾಪೀಠದಲ್ಲಿ ನಾವು ಒಂದು ವಾರ ಒಟ್ಟಿಗೆ ಸೇರಿದ್ದೇವೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಭೃಗುಋಷಿಗಳು ತುಳಿದದ್ದು ಅಂತಾದರೆ, ಭೃಗುಋಷಿಗಳು ತುಳಿದದ್ದು ಒಳ್ಳೆಯದು ಅಂತ ಹೇಳದೆ ನಿರ್ವಾಹ ಇಲ್ಲ ಅನ್ನುವುದಕ್ಕೆ ಇವತ್ತಿನ ಪ್ರವಚನ. ಕೃಷ್ಣಾರ್ಪಣಮಸ್ತು.